ಸೈಡ್ಗೋ ಇನ್ನೂ ಅರ್ಧ ಗಂಟೆ ಆಯ್ತದೆ ಯಾಕೆ ಕುತ್ಕೋ ಇನ್ನೂ ಅರ್ಧ ಗಂಟೆ ಆಯ್ತದೆ ಕುತ್ಕೋದೆ ಮತ್ತೊಂದು ಕೇಳೋಣ ಎಲ್ಲರೂ ಸಂತೋಷಕ್ಕೋಸ್ಕರ ನೋಡಿ ಇಲ್ಲಿ ನಿಜಲು ಒಂದ್ ವಿಚಾರ ಹೇಳ್ಬೇಕು ಅಂದ್ರೆ ಸರ್ಕಾರಿ ಇಲಾಖೆಯವ್ರನ್ನೇ ಬಿಡ್ತಾ ಇಲ್ಲ. ನಿಜಲು ಬಹಳ ಕಟ್ಟಿಟ್ಟಾದಂತ ನಮ್ಮ ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದೆ ಅಂದ್ರೆ ಸರ್ಕಾರಿ ಇಲಾಖೆಯವ್ರನ್ನೇ ಬಿಡ್ತಾ ಇಲ್ಲ. ನಿಜಲು ಒಳ್ಳೇದು. ಯಾಕಂದ್ರೆ ಸಾಮಾನ್ಯ ಜನರು 5 ಜಿಲ್ಲೆಯಿಂದ ಬಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಾಮರಾಜನಗರ, ಮಂಡ್ಯ, ಮೈಸೂರಿಂದ ಬಂದಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇವರು ಐಡಿ ಕಾರ್ಡ್ ತೋರಿಸ್ಬಿಟ್ಟು ನಾವು ಇಲಾಖೆಯವರು ಅಂದ್ರೆ ಬಿಡೋದಿಲ್ಲ ಅಂತ ನಿಜವಲ್ಲೂ ಅವ್ರು ಹೇಳಿದ್ರು. ಬಹಳ ಪ್ರಶಂಸೆ. ಯಾಕೆಂದ್ರೆ ಯಾವುದೇ ಇಲಾಖೆ ಇರಲಿ, ಅದ್ ನಾನು ಆಗಿದ್ರು ಪರವಾಗಿಲ್ಲ, ಅದನ್ನ ಸರತಿ ಸಾಲಲ್ಲೇ ಬರಬೇಕು ಜನ. ಯಾಕೆಂದ್ರೆ ಇವತ್ತು ಎಲ್ಲರೂ ಕೂಡ ಸಮಾನರು. ಇಲ್ಲಿ ಸಮಾನತ್ವ ಇರುವಂತಹ ಒಂದು ಧಾರ್ಮಿಕ ಆಚರಣೆ ಆಗ್ತಿದೆ, ಸಾಮರಸ್ಯದ ಹಬ್ಬ ಆಗ್ತಾ ಇದೆ. ಹಾಗಾಗಿ ಈಗಲೂ ಪೊಲೀಸ್ ಇಲಾಖೆಗೆ ಹ್ಯಾಟ್ಸಪ್ ಕೊಡಬೇಕು. ಹೋಮ್ ಗಾರ್ಡ್ಸ್ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೋಮ್ ಗಾರ್ಡ್ಸ್ ಬಗ್ಗೆ ಬಹಳ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರ್ತೀನಿ. ರಾಜ್ಯದಲ್ಲಿ ಮಾಡುವಂತ ಹೋಮ್ ಗಾರ್ಡ್ಸ್ಗಳು ಮಾಡುವಂತ ಕೆಲಸ ಅವ್ರು ಇದರ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಮಂತ್ಲಿ ಸಂಬಳ ಆಗ್ಲಿ ಆಗದೇನೆ ಇರ್ಲಿ, ಹೋಮ್ ಗಾರ್ಡ್ಸ್ ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಆದ್ರೆ ಅರ್ಧ ಪೊಲೀಸ್ ಇಲಾಖೆ ಅರ್ಧ ಕೆಲಸ ಹೋಮ್ ಗಾರ್ಡ್ಸ್ ಮಾಡ್ತಾರೆ ಅನ್ನೋದು ಬಹಳ ಸಿದ್ಧ. ನೋಡಿ, ಇವತ್ತು ಬಹಳ ಕಟ್ಟುನಿಟ್ಟಾಗಿ ಎಲ್ಲ ಭದ್ರತಾ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ರಿಸ್ಟ್ರಿಕ್ಷನ್ಸ್ ಕೂಡ ಹೇಳಿದ್ದಾರೆ, ಇದೇ ಕಡೆ ಹೋಗ್ಬೇಕು, ಹಿಂಗೆ ಬಿಡಬೇಕು, ಇಲ್ಲಾಂದ್ರೆ ನಾಳೆ ದಿನ ಕ್ರೌಡ್ ಆದ್ರೆ ಬಹಳ ಸಮಸ್ಯೆ ಆಗುತ್ತೆ ಅಂತ. ಈಗ ಜನ ಸಿಕ್ಕಾಪಟ್ಟೆ ಬರ್ತಾರೆ. ಈಗ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾರೆ. ಶಿವಾರ ಉಮೇಶ್ ಅವರ ಒಂದು ಧಾರ್ಮಿಕ ಆಚರಣೆಯ ಮಾಹಿತಿಗಳು ಹೆಂಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಮನೆಗಳಲ್ಲಿ ಅವರು ತಿಳ್ಕೊಬೇಕಾದಂತ ವಿಚಾರಗಳನ್ನ ಹೇಳ್ತಾರೆ ಶಿವಾರ ಉಮೇಶ್ ಅವರು. ಹಾಗಾಗಿ ಮತ್ತೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ಸಾಮರಸ್ಯದ ಹಬ್ಬಗಳಾಗಿ ಎಲ್ಲರೂ ಕೂಡ ಜಾತ್ಯತೀತವಾಗಿ ಇವತ್ತು ಇಲ್ಲಿ ಸೇರುವಂತ ಕೆಲಸ ಆಗುತ್ತೆ. ಅದು ನಮ್ಮ ಬನ್ನೂರಿನ ಕರಿಯಪ್ಪ ಸ್ವಾಮಿ ದೇವಸ್ಥಾನದ ಕರಿಯಪ್ಪನವರ ಆಸೆ ಕೂಡ ಅದೇನೆ. ಇವತ್ತು ಸಾಮರಸ್ಯ ಹಬ್ಬವಾಗಿ ಸಾಮರಸ್ಯದ ಎಲ್ಲ ವಿಚಾರಗಳು ಕೂಡ ಇಲ್ಲಿದೆ. ತಾವೇನ್ ನೋಡ್ತಾ ಇದ್ರ ನಿಜವೂ ಇದು ಬಹಳ ವಿಶೇಷವಾಗಿ ಎಲ್ಲ ಜವಾಬ್ದಾರಿ ತಗೊಂಡು, ಮುಖ್ಯವಾಗಿ ಪೊಲೀಸ್ ಇಲಾಖೆ ಇದಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ ಅಂತಂದ್ರೆ ಪ್ರಶಂಸೆ ಪಡಬೇಕಾದ ವಿಚಾರ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ. ಪೂಜಾ ಕಾರ್ಯಕ್ರಮಕ್ಕೆ ಪ್ರಸಾದ ವಿನಿಯೋಗ ಕೂಡ ರೆಡಿ ಇದೆ. ನೋಡಿ, ಕಳೆದ ಸಾರಿ ಏನಾಗಿತ್ತು ಅಂದ್ರೆ ಈ ಕಡೆ ಹೋಗೋರು ಆ ಕಡೆ ಬರೋದು ಬಹಳ ತೊಂದರೆ ಆಗ್ಬಿಟ್ಟಿತ್ತು. ಕಳೆದ ಸಾರಿ ಈ ಸಾರಿ ಅಚ್ಚುಕಟ್ಟಾದಂತ ಬಿಗಿ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಬನ್ನೂರು ಪುಟ್ಟಮ್ಮಣ್ಣ ಕೂಡ ಬಂದಿದ್ದಾರೆ, ನಮ್ಮ ಗುರುಗಳು. ಅವ್ರಿಗೂ ಕೂಡ ಆ ಕಡೆಯಿಂದನೇ ಬರಬೇಕು ಎಂಟ್ರೆನ್ಸ್. ಆ ರೀತಿ ಇರುವಂತದ್ದು ಎಲ್ಲರೂ ಕೂಡ ಒಂದು ಸಮಾನತೆಯ ವಿಚಾರವಾಗಿ ಇವತ್ತು ಎಲ್ಲೂ ಭದ್ರತಾ ವಿಚಾರಗಳನ್ನ ಕೂಡ ಬಿಡ್ತಾ ಇಲ್ಲ ಯಾರು ಪೊಲೀಸರು. ಯಾಕೆಂದ್ರೆ ಕ್ರೌಡ್ ಆಗ್ಬಿಟ್ರೆ ನಾಳೆ ದಿನ ಸಮಸ್ಯೆ ಬರೋದು ಅವ್ರಿಗೇನೆ. ಮಗು ಇದ್ದು ಫೋನ್ ಮಾಡಿ ಸರ್, ಫೋನ್ ಮಾಡಿ ಸರ್, ಫೋನ್ ಮಾಡಿ. ಒಂದು ಫೋನ್ ಮಾಡಪ್ಪ ಹೋಗ್ಲಿ. ಜವಾಬ್ದಾರಿ ಅವ್ರು ತಗೋತಾರೆ. ಫೋನ್ ಮಾಡಿ ಹೋಲಿ, ಫೋನ್ ಮಾಡಿ ಪಾಪ. ನಮಸ್ಕಾರ ನಮಸ್ಕಾರ ಗುರುಳೆ. ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಳೆ. ಥ್ಯಾಂಕ್ ಯು ಗುರುಳೆ. ಥ್ಯಾಂಕ್ ಯು ಗುರುಳೆ. ಥ್ಯಾಂಕ್ ಯು ಅಣ್ಣ. ಹಾಗೇನೆ ಈಗ ಜಸ್ಟ್ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸರಿಸಮವಾಗಿ ಇವತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿರುವಂಥದ್ದು.
ಎಷ್ಟೇ ದೊಡ್ಡವರಾದ್ರೂ ಕೂಡ, ಎಷ್ಟೇ ದೊಡ್ಡ ಕುಟುಂಬ ಆದ್ರೂ ಕೂಡ ನೋಡಿ ನಮ್ಮ ಬಸವಣ್ಣವ್ರ ಕುಟುಂಬ ತಾಳ್ಮೆಯಿಂದ ಒಂದ್ ಕಡೆ ನಿಂತ್ಕೊಂಡು ಆ ಪೂಜಾ ವಿಧಿವಿಧಾನಗಳನ್ನ ನೋಡ್ಕೊಂಡು ಖುಷಿಯಾಗಿ ನಿಂತ್ಕೊಂಡಿದ್ದಾರೆ. ಇದು ನಿಜವೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬರಬೇಕಾದಂತ ವಿಚಾರಗಳು. ಹಾಗಾಗಿ ತಾವೇನ್ ನೋಡ್ತಾ ಇದ್ರೆ ಬಹಳ ಅದ್ದೂರಿಯಾದ ಕಾರ್ಯಕ್ರಮ, ಬಹಳ ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಮಾಡಿರುವಂತ ಎಲ್ಲ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ಇಲ್ಲಿ ಆಡಳಿತ ವರ್ಗ ಆಗಿರ್ಬೋದು, ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ಇಲ್ಲಿ ಒಂದು ವಿಚಾರ ಹೇಳ್ಬೋದು ನೋಡಿ, ಇಲ್ಲೊಂದು ಬಾವಿ ಇದೆ. ಇದು ಈ ಒಂದು ಬಾವಿ ಇದು ವಿಚಾರ ಅಂದ್ರೆ 365 ದಿನ ಕೂಡ ನೀರಿರುತ್ತೆ ಇಲ್ಲಿ. ಯಾಕೆಂದ್ರೆ ನೀರು ಯಾವತ್ತೂ ಬತ್ತಲ್ಲ, ಅದು ವಿಶೇಷತೆ. ಈ ಬಾವಿನ ಪ್ರತಿ ಪೂಜಾ ಕಾರ್ಯಕ್ರಮಕ್ಕೆ ಅಲ್ಲಿ ನೀರು ತಗೊಳ್ಳುವಂತ ಕೆಲಸ ಆಗುತ್ತೆ. ಮತ್ತೆ ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಇದು ಇತಿಹಾಸ ಪ್ರಸಿದ್ಧ ಸುರಂಗ ಮಾರ್ಗ. ಏನು ಅಂತಂದ್ರೆ ಇತಿಹಾಸ ಪ್ರಸಿದ್ಧ ಬಾಬು ನಮ್ಮ ಗೆಳೆಯ ಬಾಬು ಕೂಡ ಬಂದಿದ್ದಾನೆ. ಬಾಬು ಮಾಡು ಬಾಬು, ಒಳ್ಳೇದಾಗ್ಲಿ. ಹಾಗಾಗಿ ಈ ಸುರಂಗ ಮಾರ್ಗದ ವಿಶೇಷ ಏನು ಅಂದ್ರೆ ಹಿಂದೆ ಇದು ಕನೆಕ್ಟ್ ಆಗ್ತಿದ್ದು ಅರಮನೆಗೆ ಕನೆಕ್ಟ್ ಆಗುತ್ತೆ ಅಂತ ಒಂದು ಪ್ರತೀಕ ಇದೆ. ಮತ್ತೆ ಇತಿಹಾಸ ಕುರುಹು ಕೂಡ ಇದೆ. ಇಲ್ಲಿ ಯಾರು ಕೂಡ ಹಿಡಿಯಲ್ಲ, ಮತ್ತೆ ಇದನ್ನ ಇಳಿಸೋದು ಇಲ್ಲ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಈ ಒಂದು ಸುರಂಗ ಮಾರ್ಗ ರಾಜಮಾರ್ಗವಾಗಿ ಮಾರ್ಪಟ್ಟಿದೆ. ಹಿಂದೆ ಚಾಮರಾಜ ಒಡೆಯರ್ ಯಾರಿದ್ರು, ಮೈಸೂರಿನ ರಾಜ ಮಹಾರಾಜರು, ಅವರು ಕರಿಯಪ್ಪ ಸ್ವಾಮಿ ಅವ್ರನ್ನ ನೋಡೋದಕ್ಕೆ ಈ ಮೂಲಕ ಬರ್ತಿದ್ದು ಅಂತ ಹೇಳುವಂತ ಕುರುಹು ಕೂಡ ಇದೆ. ಹಾಗಾಗಿ ಈ ಒಂದು ದೊಡ್ಡ ಸುರಂಗ ಮಾರ್ಗ ಕೂಡ ಇಲ್ಲಿದೆ. ರವಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ರವಿ 3 ದಿನದಿಂದ ನೋಡಿ, ನಮ್ಮ ಎಲ್ಲ ಹಿಂದೂ ಭಕ್ತಾದಿಗಳಲ್ಲಿ ಯಾವ ತರ ತಾಳ್ಮೆ ಇರುತ್ತೆ ಅಂದ್ರೆ, ಎಷ್ಟೇ ಗಂಟೆ ಆದ್ರೂ ಕೂಡ ದೇವ್ರು ನೋಡದೇನೆ ಹೋಗಲ್ಲ, ಎಷ್ಟೇ ಗಂಟೆ ಆದ್ರೂ ಕೂಡ ಪ್ರಸಾದ ತಗೊಳ್ಳೋದನೆ ಹೋಗಲ್ಲ. ಅದು ಹಿಂದೂಗಳ ವಿಶೇಷವಾದ ಇರುವಂತ ಒಂದು ತಾಳ್ಮೆಯ ಜವಾಬ್ದಾರಿ ಇರುವಂತ ಧಾರ್ಮಿಕ ಆಚರಣೆಗೆ ಬರುವಂತದ್ದು. ಎಷ್ಟೇ ಜವಾಬ್ದಾರಿ. ಯಜಮಾನ್ರೆ ಎಲ್ಲಿಂದ ಬಂದ್ರಿ? ಯಾವ ಊರಿಂದ ಬಂದ್ರಿ? ದೇಶವಳ್ಳಿಯವರು, ನಮ್ಮ ಹೋಬಳಿಯವರೇ. ಹಾಗಾಗಿ ನೋಡಿ ಎಷ್ಟು ತಾಳ್ಮೆಯಿಂದ ಇರ್ತಾರೆ ನಮ್ಮ ಜನ ಅಂತಂದ್ರೆ, ಈ ತಾಳ್ಮೆನೆ ಕರ್ನಾಟಕದ ಜನನ ತಾಳ್ಮೆನೆ ಇವತ್ತು ಇಡೀ ದೇಶ ನೋಡ್ತಾ ಇರೋಂಥದ್ದು. ಅದಕ್ಕೆ ನಮ್ಮ ಕರ್ನಾಟಕದ ಕನ್ನಡಿಗರು ಏನಿದ್ದಾರೆ ಅವರು ತಾಳ್ಮೆ ಪುರುಷರು ಅನ್ನೋಕ್ಕೆ ಇದೇ ಸಾಕ್ಷಿ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ತಾಳ್ಮೆಯಿಂದ ದೇವ್ರು ನೋಡ್ಕೊಂಡು ಪ್ರಸಾದ ತಗೊಂಡು ನಾವಿರೋರು ಇರ್ತೀವಿ, ಹೋಗೋರು ಹೋಗ್ತೀವಿ ಅನ್ನೋರು ಕೂಡ ಇಲ್ಲಿದ್ರೆ. ಅದು ನಮ್ಮ ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ತಾಳ್ಮೆಯ ವಿಚಾರ. ಇವತ್ತು ಕನ್ನಡಿಗರ ಯಾರನ್ನ ಕೆಣಕಿದ್ರೆ ಏನಾಗ್ತಿದೆ ಅಂತ ಜನಕ್ಕೆ ಗೊತ್ತಿದೆ, ಬೇರೆ ಬೇರೆ ರಾಜ್ಯದ ಜನತೆಗೆ. ಹಾಗಾಗಿ ಇಷ್ಟೆಲ್ಲ ತಾಳ್ಮೆಯಿಂದ ನಮ್ಮ ಕರ್ನಾಟಕ ಜನರು ಇಷ್ಟು ತಾಳ್ಮೆಯಿಂದ ಇರ್ತಾರೆ ಅಂತಂದ್ರೆ, ನಮ್ಮ ರೈತರ ಮಕ್ಕಳು ಬಹಳ ತಾಳ್ಮೆ ಕಳ್ಕೊಂಡ್ರೆ ಯಾರನ್ನೂ ಅವ್ರ ಮಾತು ಕೇಳಲ್ಲ. ಅದು ನಮ್ಮ ಕನ್ನಡಿಗರು ಇರುವಂತದ್ದು. ಹಾಗಾಗಿ ಪ್ರಸಾದ ವಿನಿಯೋಗಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ. ತಾವೇ ನೋಡ್ತಾರೆ, ಇಷ್ಟು ತಾಳ್ಮೆಯಿಂದ ಗಂಟೆ ಕಾಯ್ಕೊತೀರಿ ನಾವು ಕನ್ನಡಿಗರು. ಹಿಂದೂಗಳು ಎಷ್ಟು ತಾಳ್ಮೆಯಾಗಿರ್ತೀವಿ, ಆ ತಾಳ್ಮೆ ಕಳ್ಕೊತು ಅಂದ್ರೆ ಯಾರಿಗೂ ಕೂಡ
ಅವರು ಕೇರ್ ಮಾಡಲ್ಲ ಅನ್ನೋದು ಮತ್ತೊಂದು ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ಹಾಗಾಗಿ ನಾವೇನೇನು ಇಷ್ಟೆಲ್ಲ ನೋಡ್ತಾ ಇದ್ದೀರಾ, ಪೂಜಾ ಕಾರ್ಯಕ್ರಮ ಆಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಸಾದ ವಿನಿಯೋಗ, ಮೂಲೆ ಮೂಲೆಯಲ್ಲೂ ಕೂಡ ಪ್ರಸಾದ ವಿನಿಯೋಗಕ್ಕೆ ಒಂದು ವಿಶ್ವಕರ್ಮ ಕುಟುಂಬಸ್ಥರು ಮೈಸೂರಿನಿಂದ ಬಂದಂತವರು ಸಿಹಿ ಪ್ರಸಾದ ರೆಡಿ ಮಾಡಿದರೆ. ಮೈಸೂರಿನ ವಿಶ್ವಕರ್ಮ ಜನಾಂಗದ ಎಲ್ಲರೂ ಕೂಡ ಸಿಹಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಏನ್ ಸ್ವಾಮಿಯವರು ಪುಳಿಯೋಗ ವ್ಯವಸ್ಥೆ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಬನ್ನೂರಿನ ಕಾಂಟ್ರಾಕ್ಟರ್ ಸ್ವಾಮಿಯವರು ಏನಿದ್ದಾರೆ, ಅವರು ಪ್ರತಿಯೊಂದು ಕೂಡ ವರ್ಷ ಕೂಡ ಅವರು ಪುಳಿಯೋಗರೆ ಸೇವಾರ್ಥವನ್ನು ಮಾಡುವಂಥದ್ದು. ಇಲ್ಲಿ ಮೈಸೂರಿನ ವಿಶ್ವಕರ್ಮ ಜನಾಂಗದ ಕುಟುಂಬಸ್ಥರು ಸಿಹಿ ಹಂಚಿಕೆ ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಪ್ರಭಾಕರನವರು ಆಗ್ಲೇ ಹೇಳಿದೆ, ಪ್ರಭಾಕರನವರು ಇಲ್ಲಿ ಒಬ್ಬರು ಟ್ರಸ್ಟಿಯಾಗಿ ಬಹಳ ಜವಾಬ್ದಾರಿ ತಗೊಂಡು ನಮ್ಮ ಮಾದೇಸ್ವಾಮಿ ಅವರು ಬಂದಿದ್ದಾರೆ. ವಡಗಲಪ್ಪ ದೇವಸ್ಥಾನದ ಅವರು ಕೂಡ ಒಬ್ರು ಸಿದ್ಧಿ ಪುರುಷರು ಅಂತ ಹೇಳ್ಬೋದು. ವಡಗಲಪ್ಪ ದೇವಸ್ಥಾನದ ಮಾದೇಶ್ವರರು ಸ್ವಾಮಿಗಳು ಕೂಡ ಬಂದಿದ್ದಾರೆ. ಹಾಗೆ ನಿಮಗೆ ತೋರಿಸ್ತೀನಿ ಒಂಚೂರು. ಮಾದೇಸ್ವಾಮಿಯವರು ಇವತ್ತು ವಡಗಲಪ್ಪನ ಬೆಟ್ಟದಲ್ಲಿ ಏನನ್ನ ಪ್ರತಿನಿತ್ಯ ನಿತ್ಯ ದಾಸೋಹ ಆಗ್ತದೆ ಅಂತಂದ್ರೆ ಮಾಧವ ಸ್ವಾಮಿಯವರ ಒಂದು ಪವಾಡನೇ ಅಂತ ಹೇಳ್ಬೋದು. ಎಲ್ಲರೂ ಇವರೆಲ್ಲ ಒಂದು ಪವಾಡ ಪುರುಷರು. ನಮಗೆ ಈ ಪವಾಡ ಪುರುಷರಿಂದನೇ ಇವತ್ತು ಈ ಒಂದು ಕಾರ್ಯಕ್ರಮಗಳು ಆಗ್ತಾ ಇದೆ ಅನ್ನೋದು ಕೂಡ ಬಹಳ ವಿಶೇಷ. ಹಾಗೇನೆ ಇನ್ನೊಂದು ಕೂರ್ಬೇಡ ಅಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜೆ ಆಗಿದ ತಕ್ಷಣ ಪ್ರಸಾದ ವಿನಿಯೋಗ ಆಗುತ್ತೆ. ಪೂಜಾ ವಿಧಿವಿಧಾನಗಳು ಮತ್ತೆ ನಮ್ಮ ಕಗ್ಲಿಪುರ ನಾಗೇಂದ್ರಣ್ಣ ಬಂದಿದ್ದಾರೆ. ನಾಗೇಂದ್ರಣ್ಣ ಅಂತೂ ಬಹಳ ದೊಡ್ಡ ದೈವ ಭಕ್ತರು, ಕುಚಲಣ್ಣವರು. ಹಾಗಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಇಡೀ ಬನ್ನೂರಿನ 33 ಹಳ್ಳಿ ಜನ ಇವತ್ತು ಕರಿಯಪ್ಪ ಸ್ವಾಮಿಯ ದೇವಸ್ಥಾನದ ಆರಾಧಕರು, ಯಜಮಾನರುಗಳು, ಟ್ರಸ್ಟಿಗಳು ಮತ್ತೆ ನಮ್ಮ ರಂಸಾಂಗಣ ಅವ್ರು ಏನೋ ಅವ್ರ ಕೈಲಾದಷ್ಟು ಎಲ್ಲ ಸಹಾಯ ಮಾಡುವಂತ ದಾನಿಗಳು, ದೊಡ್ಡ ದಾನಿಗಳಾಗಿ ನಮ್ಮ ಬನ್ನೂರಲ್ಲಿ ಇದ್ದಾರೆ ಅಂತಂದ್ರೆ ಇಡೀ ಎಲ್ಲ ಸರ್ವ ಜನಾಂಗವನ್ನು ಸೇರ್ಕೊಂಡು ಮಾಡುವಂತ ದೊಡ್ಡ ರಾಷ್ಟ್ರೀಯ ಹಬ್ಬವಾಗಿ ಇವತ್ತು ಮಾರ್ಪಟ್ಟಿರುವಂತದ್ದು. ಇಡೀ ರಾಜ್ಯ ನೋಡ್ತಾ ಇದೆ ಇವತ್ತು ನಮ್ಮ ಬನ್ನೂರಿನ ದೇವನಗರಿ ಅಂತ ನಾನು ಏನ್ ಕರಿತೀನಿ. ಆ ದೇವನಗರಿ ಮತ್ತೊಂದು ವಾರ್ಷಿಕೋತ್ಸವ 76 ಇತಿಹಾಸ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಆಗ್ಬೇಕಾದಂತ ವಿಷಯಗಳು ಇವತ್ತು ಕೂಡ ಅದನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಅದು ನಿಜವೂ ಬನ್ನೂರಿನ ಎಲ್ಲ ಯಜಮಾನರುಗಳ ವಿಶೇಷತೆ ಮತ್ತೆ ಬನ್ನೂರಿನ ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಾಮರಸ್ಯತೆ. ಇವತ್ತು ಸಾಮರಸ್ಯ ಇದ್ರೆ ಇವತ್ತು ನಾವು ಹಿಂದೂಗಳು ಬದುಕನ್ನ ಮಾಡಬಹುದು. ಹಾಗಾಗಿ ಎಲ್ಲ ನಮ್ಮ ಗುರುಗಳು ಕೂಡ ಇದ್ದಾರೆ. ಗುಳಿಗೌಡರು ನಿವೃತ್ತ ಒಂದು ಅಧಿಕಾರ ಕೂಡ ಉಳಿಸ್ಕೊಂಡು ಇವತ್ತು ನಿವೃತ್ತರಾಗಿ ಜೊತೆಗೆ ಎಲ್ಲ ಜೊತೆಲಿ ಸೇರ್ತಾ ಇದ್ದಾರೆ ಅನ್ನೋದು ಕೂಡ ವಿಶೇಷ. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವೇದಿಕೆ ಕೊಟ್ಟಂತದ್ದು ಪ್ರಭಾಕರಣ ಆಗಿರ್ಬೋದು, ನಮ್ಮ ಅವ್ರ ಅಣ್ಣವರು ಕೂಡ ಆಗಿರ್ಬೋದು, ಇಡೀ ಪುಟ್ಸಮಾಚಾರ ಮತ್ತೆ ನಮ್ಮ ಯಜಮಾನರು. ಇಷ್ಟು ಇಳಿ ವಯಸ್ಸಾದ್ರೂ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಇಲ್ಲ ಇದೇ ತರ ಆಗ್ಬೇಕು, ಹಿಂಗೆ ಮಾಡ್ಬೇಕು, ಈ ಕಾರ್ಯಕ್ರಮ ಹಿಂಗೆ ಆಗ್ಬೇಕು ಅಂತ ಹೇಳ್ತಾರಲ್ಲ, ಅದು ಆ ಹಿರಿಯ ತಲೆ. ಈ ಹಿರಿಕರಿಲ್ದೇನೆ ಯಾವ ಕಾರ್ಯಕ್ರಮಗಳು ಕೂಡ ಆಗಲ್ಲ. ಇಂಥ ಹಿರಿಕರಿಲ್ದೇನೆ ಅವರ ಮಾರ್ಗದರ್ಶನದಲ್ಲಿ ಆಗುವಂತ ಕಾರ್ಯಕ್ರಮಗಳು ಕೂಡ ಇಲ್ಲಿ ಇರುತ್ತೆ. ಮತ್ತೆ ನಮ್ಮ ಎಲ್ಲ ಯುವಕ ತಂಡ ಏನಿದೆ, ಆ ಯುವಕ ತಂಡ ಇಲ್ಲ ಅಂದ್ರೆ ಇವತ್ತು ಯಾವ ಕೆಲಸಗಳು ಕೂಡ ಆಗಲ್ಲ ಅನ್ನೋದು ಕೂಡ ಮುಖ್ಯವಾಗಿ. ಆಗ್ಲೇ ನಿಮ್ಗೆ ಹೇಳಿದೆ, ನಮ್ಮ ದಾಸೋಹನ ಇಡೀ ರಂಗನಾಥ ಏನು 2ನೇ ತಿರುಪತಿ ಅಂತ ನಾವೇನ್ ಕರಿತೀವಿ, ಬನ್ನೂರಿನಲ್ಲಿ ವಡಗಲ್ ರಂಗನಾಥ ಸ್ವಾಮಿಯ 2ನೇ ತಿರುಪತಿಯ ದಾಸೋಹದ ಹರಿಕಾರರು ಅಂತ ಹೇಳ್ಬೋದು. ಮಾದೇವಪ್ಪರು ಇವತ್ತು ಬಂದಿರೋದಕ್ಕೆ ನಿಜವಲ್ಲ ಅವ್ರು ಇದಾರೆ ಅಂತ ಹೇಳ್ತಾ ಇಲ್ಲ, ಇಡೀ ಸರ್ವ ಜನಾಂಗ ಹೇಳ್ತಾರಂತದ್ದು ಏನು ಅಂದ್ರೆ ರಂಗನಾಥನ ಬೆಟ್ಟದಲ್ಲಿ ತ್ರಿಕಾಲ ದಾಸೋಹ ಮಾಡ್ತಾರೆ ಅಂದ್ರೆ ಅದು ಮಾದೇವಪ್ಪರ ಕೊಡುಗೆ. ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡೋದು ಕೈಲಾಸೇಶ್ವರ
ಹಾಗೇನೆ ಇವತ್ತು ಸಿದ್ದಪ್ಪಾಜಿ ನಮ್ಮ ಮಂಟೇಸ್ವಾಮಿಯ ಎಲ್ಲ ಕಾರ್ಯಕ್ರಮವೂ ಕೂಡ ಇಲ್ಲಿ ಆರಾಧ್ಯ ದೇವಕರಾಗಿರುವಂಥವ್ರು ಕೂಡ ಬಂದಿರ್ತಾರೆ. ಯಾರೆಲ್ಲ ಇವತ್ತು ಸಿದ್ದಪ್ಪಾಜಿ ಮಂಟೇಸ್ವಾಮಿ ಅವರ ಆರಾಧಕರಿರ್ತಾರೆ ಅವರು ಕೂಡ ಈ ಒಂದು ಸನ್ನಿಧಿಗೆ ಬರ್ತಾರೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಮಂಟೇಸ್ವಾಮಿ ಸಿದ್ದಪ್ಪಾಜಿಯ ಎಲ್ಲ ಪೂಜಾ ಪವಾಡಗಳು ಕೂಡ ನಾವು ನೋಡ್ತಾನೆ ಇರ್ತೀವಿ. ಅಲ್ಲೊಂದು ಕಡೆ ನಿಂತ್ಕೊಳ್ಳಿ. ಸ್ವಾಮಿಯವರು ಪ್ರತಿ ವರ್ಷನೂ ಕೂಡ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವಂತ ದೊಡ್ಡ ಶಕ್ತಿಯ ಅವ್ರು ಕೊಟ್ಟಿರುವಂತದ್ದು ಅವ್ರ ಫ್ಯಾಮಿಲಿಗೆ ಏನ್ ಸ್ವಾಮಿಯವರಿಗೆ ನಿಜಲ್ಲೂ ಬಹಳ ಪ್ರಶಂಸೆಯಾಗಿ ಹೇಳುವಂತ ವಿಚಾರ ಏನು ಅಂತಂದ್ರೆ ಏನ್ ಸ್ವಾಮಿಯವರು ಪ್ರತಿ ವರ್ಷ ಕೂಡ ಸಾವಿರಾರು ಭಕ್ತಾದಿಗಳಿಗೆ ಪುಳಿಯೋಗ್ರೆ ಬ್ರಾಹ್ಮಣರು ಮಾಡಿದಂತಹ ಅವರ ಎಲ್ಲ ಪೂಜಾ ಕಾರ್ಯಕ್ರಮ ವಿಧಿವಿಧಾನಗಳ ಮೂಲಕ ಮಾಡಿದಂತಹ ಪುಳಿಯೋಗ್ರೆನ ಹಂಚಿಕೆ ಅವರು ಜವಾಬ್ದಾರಿ ತಗೋತಾರೆ. ಏನ್ ಸ್ವಾಮಿಯವರು ಪ್ರಖ್ಯಾತ ಒಬ್ಬ ಉದ್ಯಮಿಯಾಗಿ ಇಲ್ಲಿ ಅವರು ಕಾಣಿಸ್ಕೋತಾರೆ. ಮಾತಿನ ಇಂಜೆಕ್ಷನ್ ಮಾಡೋದು ತಲೆನೇ ಕೆಸ್ಕೊಡೋದು ಸರ್. ಅದೇ ಅಂತ ಕಂಡೀಷನ್ ಟೆನ್ಷನ್ ಮಾಡ್ಕೋಬೇಡ ಅಂತ. ಮನಸ್ಸಿಗೆ ಒತ್ತಡ ಇದ್ರೆ ದೇಹದೊಳಗೆ ಕಾಯಿಲೆನೂ ವಾಸಿ ಆಗಿಲ್ಲ. ಆ ಒತ್ತಡ ಎಲ್ಲಿ ನೀಗೋದು? ಆಯ್ತು ಡಾಕ್ಟರ್ ಕೆಲಸ ಮಾಡಿ 2,000 ರೂಪಾಯಿನ ಕಳ್ಕೊಂಡವನಿ ಬನ್ನಿ ಯಜಮಾನ್ರೆ, ಒಳಗೆ ಬನ್ರಿ. ನಿಜವೂ ಒಡಗಲಪ್ಪನ ದೇವಸ್ಥಾನದಲ್ಲಿ ನಮ್ಮ ಮಾದೇವಪ್ಪರ ಇಲ್ಲ ಅಂತಂದ್ರೆ ಇವತ್ತು ದಾಸೋಹನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಬಹಳ ಜವಾಬ್ದಾರಿ ತಗೊಂಡು ಒಡಗಲಪ್ಪನ ಬೆಟ್ಟದಲ್ಲಿ ಮಹಾದೇವಪ್ಪ ಅವರ ಒಂದು ಸಾನ್ನಿಧ್ಯದಲ್ಲಿ ಮಾಡಿದಂತಹ ದಾಸೋಹ ಇವತ್ತು ಕೂಡ ವಿಶೇಷವಾಗಿ ಅದನ್ನು ಮನ್ನಣೆ ತಗೋತಾ ಇದೆ. ಹಾಗಾಗಿ ನಾವೇನ್ ನೋಡ್ತಾ ಇದೀವಿ ಇವತ್ತು ಒಡಗಲಪ್ಪನ ಬೆಟ್ಟ ನಮಗೆ ನಮ್ಮ ಮೈಸೂರಿಗರಿಗೆ ಮತ್ತೊಂದು ಎರಡನೇ ತಿರುಪ್ತಿಯಾಗಿ ಮಾರ್ಪಾಟ ಮಾಡಿದಂತಹ ಜಾಗ ಬಿಡಿ ಸರ್, ನೀವು ಜಾಗ ಬಿಡ್ರಿ. ಹಾಗಾಗಿ ನಾವು ನೋಡ್ತಾ ಇದೀವಿ ನೋಡಿ, ಇವರು ನಂಬರ್ 1 ಕಾಂಟ್ರಾಕ್ಟರ್ ಆಗಿ ಇವತ್ತು ಬಂದೂರು ಹೋಬಳಿ ಇದ್ದಾರೆ. ಏನ್ ಸ್ವಾಮಿ ಅವರು ಇವತ್ತು ಪುಳಿಯೋಗ ಪ್ರಸಾದ ಪ್ರತಿ ವರ್ಷ ಕೂಡ ಮಾಡಿಸ್ತಾರೆ. ಹಾಗಾಗಿ ಏನ್ ಸ್ವಾಮಿಯವರು ಕೂಡ ಈ ಜವಾಬ್ದಾರಿ ತಗೊಂಡಿರುವಂಥದ್ದು. ಶ್ರೀ ಒಡಗಲ್ ರಂಗನಾಥ ಸ್ವಾಮಿ ಬೆಟ್ಟದ ಮಹಾದೇವಪ್ಪ ಅವರು ಕೂಡ ಅವರ ಅಮೃತ ಹಸ್ತದಿಂದ ಪ್ರಸಾದಗಳನ್ನ ವಿನಿಯೋಗ ಮಾಡ್ತಾರೆ. ಸರ್ ಬಂದ್ಬಿಡಿ ಸರ್. ಇಲ್ಲಿ ಒಂದ್ ಕಡೆ ಸಿಹಿ ಏನು ಅಂದ್ರೆ ಮೈಸೂರು ವಿಶ್ವಕರ್ಮ ಜನಾಂಗದ ಕುಟುಂಬಸ್ಥರು ಮಾಡಿದಂತಹ ರಸಾಯನ ಸಿಹಿಯನ್ನು ಒಂದ್ ಕಡೆ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಏನ್ ಸ್ವಾಮಿಯವರು ಇಲ್ಲಿ ಪ್ರಸಾದ ವಿನಿಯೋಗ ಮಾಡಿ ಪುಳಿಯೋಗರೆ ವ್ಯವಸ್ಥೆ ಮಾಡಿದ್ದಾರೆ. ಅವರು ಅದನ್ನ ಕೊಡ್ತಾ ಇರೋದು. ಒಟ್ಟಾರೆ ಇನ್ನೊಂದ್ ಕಡೆ ಅಲ್ಲೂ ಕೂಡ ನಂಜುಂಡಸ್ವಾಮಿ ಗದ್ದಿಗೆಯಲ್ಲಿ ಒಂದ್ ಕಡೆ ತಗೊಳ್ಳೋದು ನೋಡಿ. ರವಿ ಇವರು ಬಂದೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಮಿಲಿಟರಿ ಹೋಟ್ಲ್ ಇತ್ತು. ಆ ಮಿಲಿಟರಿ ಹೋಟ್ಲ್ ಯಾವುದು ಅಂದ್ರೆ ಬಿಚ್ಚು ಮಿಲಿಟರಿ ಹೋಟ್ಲು. ಬಿಚ್ಚು ರಾಮಣ್ಣವರ ಮಿಲಿಟರಿ ಹೋಟ್ಲು. ಅವ್ರ ಮಗ ರವಿ, ಹಿರಿಯ ಮಗ, ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಅವರೇ ವಾಲಂಟಿಯರ್ ಭಾಗಿಯಾಗ್ತಾರೆ. ಯಾವುದೇ ರೀತಿಯಾದಂತಹ ಇತಿಹಾಸ ಇಲ್ದಿರುವಂತಹ
ಒಂದು ಎಲ್ಲ ಪೂರ್ವಿಕರು ಕೂಡ ಈ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಬರ್ತಾರೆ ಅಂತಂದ್ರೆ ಅದು ವಿಶೇಷ. ಬಹಳ ಕಷ್ಟ ಇದ್ರಿ. ದೇವ್ರನ್ನ ಹೆಂಗನ ಸಂಪಾಲನೆ ಮಾಡ್ಬೋದು, ಜನನ ಸಂಪಾಲನೆ ಮಾಡೋಕ್ಕಾಗಲ್ಲ. ಹಾಗಾಗಿ ದೇವ್ರನ್ನ ಮೆಚ್ಚಿಸ್ಬೋದು, ಜನನ ಮೆಚ್ಚಕ್ಕಾಗಲ್ಲ. ಬಹಳ ಕಷ್ಟ ಇದೆ. ಜನನ ಕಂಟ್ರೋಲ್ ಮಾಡೋದು, ದೇವ್ರನ್ನ ಕಂಟ್ರೋಲ್ ಮಾಡ್ಬೋದು, ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಕಂಟ್ರೋಲ್ ಮಾಡೋ ಜನಗಳನ್ನ ಎಷ್ಟು ಚೆನ್ನಾಗಿ ಇವತ್ತು ಉಮೇಶ ಅವರು, ಶಿವಾರ ಉಮಾಶ ಅವರು ಅವರ ಭಕ್ತಿಯ ವಚನಗಳಲ್ಲಿ ಹಿಡಿದಿಟ್ಕೊಂಡಿದ್ದಾರೆ ನೋಡಿ. ಅಷ್ಟು ಜನಕ್ಕೆ ಕೂಡ ಬನ್ನೂರು ವಿಶ್ವಕರ್ಮ ಜನಾಂಗದ ಎಲ್ಲ ಕೂಡ ಇದಾರೆ ಇಲ್ಲಿ. ಅವರ ಕುಟುಂಬಸ್ಥರುಗಳು, ಎಲ್ಲ ಊರಿನ ಯಜಮಾನರುಗಳು ಬೋರೋಪೋರ್ ಇದ್ದಾರೆ. ಎಲ್ಲ ಸಮಾಜದ ಯಜಮಾನರು ಕೂಡ ಇಲ್ಲಿ ಭಾಗಿಯಾಗಿರುವಂಥದ್ದು. ನೋಡಿ, ದೇವ್ರನ್ನ ಕಂಟ್ರೋಲ್ ಮಾಡ್ಬೋದ್ರಿ, ಜನನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಇದು ಇತಿಹಾಸ ಇರುವಂತದ್ದು. ಜನನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ದೇವ್ರನ್ನ ಎಲ್ಲ ಒಂದ್ ಕಡೆ ಭಕ್ತಿ ಭಾವನೆಯಿಂದ ಗಂಟು ಹಾಕೋದು. ಅಲ್ಲ ರೀ, ಇದು ಪ್ರಸಾದ ಕಣ್ರಿ. ಇದು ಪ್ರಸಾದನ ಯಾವ ತರ ನಾವು ತಗೊಬೇಕು ಅನ್ನೋದು ಜನಕ್ಕೆ ಗೊತ್ತಿರಬೇಕು. ಪ್ರಸಾದ ಎಷ್ಟು ಕೊಟ್ಟರು ದೇವ್ರ ಪ್ರಸಾದ. ಅದು ಊಟದ ವ್ಯವಸ್ಥೆ ಹೊರಗಡೆ ಮಾಡಿದ್ರೆ, ನಂಜನ ಸ್ವಾಮಿ ಗದ್ದಿಗೆ ಮಠದಲ್ಲಿ ಮಾಡಿದ್ರೆ ಅಲ್ಲೋಗಿ ಮಾಡ್ಲಿ. ಇದು ಇನ್ನು 50,000 ಜನ ಬರುವಂತ ಜಾಗ. ಇದು ಎಷ್ಟು ಜವಾಬ್ದಾರಿ ಇದೆ ಇಲ್ಲಿನ ಟ್ರಸ್ಟಿಗಳಿಗೆ. ತಾವು ನೋಡ್ತಾ ಇದ್ದೀರಾ. ನಿಜವೂ ಈ ತರ ಧಾರ್ಮಿಕ ಆಚರಣೆಗಳು, ಅದು ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳು ಆಗುತ್ತೆ ಅಂದ್ರೆ ಬಹಳ ವಿಶೇಷ. ಸರ್ಕಾರದ ದೇವಸ್ಥಾನಗಳಲ್ಲಿ ಮಾಡದೇ ಕಷ್ಟ ಆಗಿದೆ ಇವತ್ತು ಟ್ರಸ್ಟಿಗಳು. ಮತ್ತೆ ಇನ್ನೊಂದೇನು ಅಂದ್ರೆ ನೋಡಿ, ನಾವು ಎಷ್ಟೇ ವಿದ್ಯಾವಂತರಾದ್ರೂ ಕೂಡ, ಎಷ್ಟೇ ದೊಡ್ಡವರಾದ್ರೂ ಕೂಡ ಗುರುಗಳ ಕಾಲಕ್ಕೆ ಬಿಡ್ಲೇಬೇಕು ಅನ್ನೋದು ಕೂಡ ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ಅಸ್ಮಿತೆ ಅದು. ಹಾಗಾಗಿ ಹಿಂದೂ ಧರ್ಮದ ಒಂದು ವಿಚಾರ ಯಾವ ತರ ಇತ್ತು ನೋಡಿ. ಎಷ್ಟು ಎಂತ ದೊಡ್ಡ ಕುಟುಂಬ ಆದ್ರೂ ಕೂಡ ಗುರುಗಳ ಆಶೀರ್ವಾದ ತಗೋತಾರೆ. ಸರ್ ಸೈಡ್ಗೆ ಬನ್ನಿ, ಸರ್ ಬನ್ನಿ ಸೈಡ್ಗೆ. ಎಷ್ಟೇ ದೊಡ್ಡ ಕುಟುಂಬ ಆದ್ರೂ ಕೂಡ ಆ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಗುರು ಇಲ್ದೇನೆ ಗುರಿ ಇಲ್ಲ ಅನ್ನೋದು ಕೂಡ ಮುಖ್ಯ. ಹಾಗೇನೆ ಗುರುಗಳ ದರ್ಶನ, ಗುರುಗಳ ಆಶೀರ್ವಾದ, ಎಂತ ಕುಟುಂಬ ಆದ್ರೂ ಕೂಡ ಗುರುಗಳ ಆಶೀರ್ವಾದ ತಗೋತಾರೆ ಅಂತ ಮೂಲ ನಿದರ್ಶನ ಇದು. ನಿಜವೂ ನಮ್ಮ ಹಿಂದೂ ಸನಾತನ ಧರ್ಮಗಳು ಈ ಪ್ರತೀಕವಾಗಿ ಹೇಳ್ಕೊಟ್ಟಿರುವಂತದ್ದು ನಾವು ಕಾಣ್ಬೋದು. ಅಕ್ಕ ಬನ್ನಿ, ಒಂದು ಫೋಟೋ. ನಾನು ನಿಮ್ಗೆ ಹೇಳ್ತೀನಿ, ದೇವ್ರನ್ನ ಹೆಂಗ್ ಬೇಕಾದ್ರೂ ನಾವು ಸಂಬಳಕೆ ಮಾಡ್ಬೋದು. ದೇವ್ರನ್ನ ಯಾವ್ದನ್ನೊಂದು ಗರ್ಭಗುಡಿಲಿ ಇಟ್ಟು ಅದಕ್ಕೆ ಒಂದು ಪೌರೋಹಿತ್ಯ ವಿಚಾರವಾಗಿ ದೇವ್ರನ್ನ ಹಿಡಿದಿಡ್ಬೋದು. ಜನಗಳನ್ನ ಹಿಡಿದಿದ್ದು ಬಹಳ ಕಷ್ಟ ಇದೆ. ಜನಗಳನ್ನ ಸಂಭಾಲನೆ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಜನಗಳನ್ನ ಸಂಭಾವನೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ಕಾರ್ಯಕ್ರಮ ಮಾಡಿದವ್ರಿಗೆ ಗೊತ್ತಿರುತ್ತೆ. ಎಷ್ಟು ಕಷ್ಟ ಇರುತ್ತೆ. ಇವತ್ತು ನೋಡಿ, ಜನ ಸಾಗರನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಜನಗಳು ತಿಳ್ಕೊಬೇಕು. ನಾವು ತಾಳ್ಮೆಯಿಂದ ಬಂದಿದ್ದೀವಿ, ತಾಳ್ಮೆಯಿಂದ ಹೋಗ್ಬೇಕು ಅನ್ನೋದು ಕೂಡ ಜನಗಳು ತಿಳ್ಕೊಬೇಕು. ಯಾಕೆ ನಿಮ್ಗೋಸ್ಕರ ಮಾಡಿದಂತ ಪ್ರಸಾದ ಮೈಸೂರಿಂದ ಪಾಪ ಬಂದವರು, ಮೈಸೂರಿಂದ ಬಂದು ಇಲ್ಲಿ ಪ್ರಸಾದ ವಿನಿಯೋಗ ಪ್ರತಿ ವರ್ಷ ಕೂಡ ಕೊಡ್ತಾ ಇದ್ದಾರೆ. ಮೈಸೂರಿನ ವಿಶ್ವಕರ್ಮ ಜನಾಂಗದ ಎಲ್ಲ ಪ್ರಮುಖರು ಕೂಡ ಇಲ್ಲಿದ್ದಾರೆ ವಾಲಂಟಿಯರ್ ಆಗಿ. ಯುವಕರು ಇವತ್ತು ಯುವ ಶಕ್ತಿ ಧಾರ್ಮಿಕ ಆಚರಣೆಗಳಲ್ಲಿ ಎಷ್ಟು ಭಾಗಿಯಾಗುತ್ತೆ ಅನ್ನೋದಕ್ಕೆ ನೇರ ನಿದರ್ಶನ ಇದು. ಯುವ ಶಕ್ತಿ ಎಷ್ಟು ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗ್ತಾರೆ. ಯುವಕರು ಯಾವುದೇ ರಾಜಕೀಯ ಪಕ್ಷಗಳಿಗೆ ಹೋದ್ರೂ ಕೂಡ ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮ ಹಿಂದೂ ಜನ ಒಂದಾಗ್ತಾರೆ ಅನ್ನೋದು ನೇರ ನಿದರ್ಶನ. ಪಕ್ಷಾತೀತವಾಗಿ
ಜಾತ್ಯತೀತವಾಗಿ ಬಂದು ಇವತ್ತು ಕರಿಯಪ್ಪನ ಸನ್ನಿಧಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಿಜವೂ ಬಹಳ ವಿಸ್ಮಯಕಾರಿ, ವಿಶೇಷ. ಆ ಕರಿಯಪ್ಪ ಸ್ವಾಮಿಗಳ ಆಶೀರ್ವಾದ ಇವತ್ತು ಈ ಸಕ್ಸಸ್ಫುಲ್ ಕಾರ್ಯಕ್ರಮಕ್ಕೆ ಎಲ್ಲ ವಿಚಾರಗಳು ಕೂಡ ಒಳಗೊಂಡಿರುವಂತದ್ದು ನಾವು ನೋಡ್ತಾ ಇದೀವಿ. ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರೀ. ಇವತ್ತು ಜನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಒಂದ್ ಕಡೆ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಆ ದೇವ್ರನ್ನ ಒಂದ್ ಕಡೆ ಮಂತ್ರಾಕ್ಷತೆಯಿಂದ ಕಟ್ಟಾಕೋದೇ ಹೊರತು ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಹಳ ಕಷ್ಟ ಇದೆ ಜನಗಳನ್ನ ಕಂಟ್ರೋಲ್ ಮಾಡೋದು. ಅಷ್ಟೆಲ್ಲ ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ದೊಡ್ಡ ದಾಸೋಹ ಮಾಡಿ ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದಾರಲ್ಲ, ನಿಜರು ಇವರಿಗೆ ಹ್ಯಾಂಡ್ಸ್ ಆಫ್ ಬೀಳ್ಬೇಕು. ಒಂದ್ ಕಡೆ ಶಿವರ ಉಮೇಶ್ ಅವರು ಇಡೀ ಜನನ ಅವರ ದಾಸರ ಪದಗಳಲ್ಲೇ ಹಿಡಿದಿಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಕ್ರೌಡ್ ಇದೆ ಇಲ್ಲಿ. ಉಮೇಶ್ ಅವರು ಹೇಳ್ತಾರಂತ ಒಂದು ದಾಸರ ಪದಗಳಿಗೋಸ್ಕರ ಜನ ಕಾಯ್ತಾ ಇದ್ದಾರೆ. ಉಮೇಶ್ ಅವರು ಇಲ್ಲ ಅಂತಿದ್ರೆ ಇವತ್ತು ಇಲ್ಲಿ ಕ್ರೌಡ್ ಆಗ್ಬಿಡ್ತಿತ್ತು. ಅರ್ಧ ಜನನ ಕಂಟ್ರೋಲ್ ಮಾಡಿದ್ದಾರೆ ಉಮೇಶ್ ಅವರು. ಹೃದಯ ಕಮಲದೊಳಗೆ ಪಾವನ ತುಗೆ ಮಾಡಿ, ಹೃದಯ ಕಮಲದೊಳಗೆ ಪಾವನ ತುಗೆ ಮಾಡಿ, ಮನದಲ್ಲಿ ನಿನ್ನ ಬಿಟ್ಟು ಮನವರ ಕಾಯೋ ಕರಿಯಪ್ಪ ಮಹವೀರ. ಸರ್ ಸೈಡ್ ಬಿಡಿ ಸರ್, ಸರ್ ಒಂದು ಸೈಡ್ ಬಿಡಿ ಸರ್, ಸರ್ ಒಂದು ನಿಮಿಷ ಸೈಡ್ ಬಿಡಿ ಸರ್, ಈ ಕಡೆ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಸ್ವಲ್ಪ ಸರ್ ಸ್ವಲ್ಪ ನೀವ ಸರ್ ಬನ್ನಿ ನಾಯಕರೇ, ಒಂದು ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಸರ್, ಒಂದು ಸ್ವಲ್ಪ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್, ಒಂದು ನಿಮಿಷ ಪ್ರಸಾದ ಕೂಡ ತಗೊಂಡ್ಬಿಡ್ತೀನಿ. ಒಳಗಡೆ ಇಲ್ಲೇ ಬರ್ತೀನಿ, ಇಲ್ಲೇ ಬರ್ತೀನಿ. ಇರಮ್ಮ ಒಂದು ನಿಮಿಷ ಇರಿ, ಜಾಗ ಬನ್ನಿ ತಗೊಂಡೋಗಿ ಬನ್ನಿ ತಗೊಂಡ್ರ. ಇರಮ್ಮ ಒಂದು ನಿಮಿಷ ಬಂದ್ಬಿಡಿ, ಮುಂದಕ್ಕೆ ಬನ್ನಿ, ಬಾಮ ಇರಿ ಸರ್ ಎಲ್ಲಣ್ಣ
ಆಮೇಲೆ ದಯವಿಟ್ಟು ಹೆಂಗಸರುಗಳು ನಿಮ್ಮ ಒಡವೆ ಮೇಲೆ ನಿಗಾ ಇಟ್ಕೊಬೇಕು. ಒಡವೆ ಮೇಲೆ ನಿಗಾ ಇಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಒಡವೆ ಮೇಲೆ ನಿಗಾ ಇಟ್ಕೊಳ್ಳಿ. ಕ್ರೌಡ್ ಆಗ್ತದೆ. ನಿಮ್ಮ ಒಡವೆ ಕಳಿಸ್ತಾ ಇರಲಿಲ್ಲ. ಬೇರೆ ಬೇರೆ ಜಾತ್ರೆ ಕಳತನ ಆಗಿದೆ. ನಿಮ್ಮ ಒಡವೆ ಮೇಲೆ ನೀವು ನಿಗಾ ಇಟ್ಕೊಬೇಕು ಹೆಂಗಸರು. ದಯವಿಟ್ಟು ನಿಮ್ಮ ಒಡವೆಗಳ ಮೇಲೆ ನಿಗಾ ಇಟ್ಕೊಳ್ಳಿ ಹೆಂಗಸರು. ನೀವು ಯಾರು ಒಡವೆಗಳು ಹಾಕಿದ್ರೆ ಒಡವೆ ಮೇಲೆ ನಿಗಾ ಇಟ್ಕೊಳ್ಳಿ. ದಯವಿಟ್ಟು ನಿಮ್ಮ ಒಡವೆ ಮೇಲೆ ನಿಗಾ ಇಟ್ಕೊಬೇಕು ನೀವು. ಆಮೇಲೆ ನೀವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟರೆ ಏನು ಪ್ರಯೋಜನ ಆಗಲ್ಲ. ನಿಮ್ಮ ಒಡವೆ ಮೇಲೆ ಬಹಳ ನಿಗಾ ಇಟ್ಕೊಬೇಕು ನೀವು. ದಯವಿಟ್ಟು ನಿಗಾ ಇಟ್ಕೊಳ್ಳಿ ಹೆಣ್ಮಕ್ಳು ಒಡವೆಗಳ ಮೇಲೆ. ನಿಮ್ಮ ಒಡವೆ ಮೇಲೆ ನಿಗಾ ಇಟ್ಕೊಬೇಕು ನೀವು. ದಯವಿಟ್ಟು ಹೆಣ್ಮಕ್ಳು ಒಡವೆಗಳ ಮೇಲೆ ನಿಗಾ ಇಟ್ಕೊಳ್ಳಿ. ಒಡವೆ ಮೇಲೆ ನಿಗಾ ಇಟ್ಕೊಬೇಕು ಹೆಣ್ಮಕ್ಳು. ಒಂದೆರಡು ಕೊಡಿ, ನಿಮ್ ಕೈಯಾರೆ ಕೊಡಿ ಒಂದೆರಡು. ಬನ್ನಿ ಮಧ್ಯ ಅನ್ಕೊಳ್ಳಿ. ಕೊಡಿ ಹಂಗೆ ಕೊಡಿ. ಹೌದಾ? ಒಂದು ಬಾರಿ ಬಂದು ನೋಡು ಮರೆಯದು ಜೀವ. ಬನ್ನೂರಿನ ದರ್ಶನವೇ ದಿವ್ಯ ಹನುಭವ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ. ಬನ್ನೂರಿನ ದರ್ಶನವೇ ದಿವ್ಯ ಹನುಭವ. ಕಲಿಯಪ್ಪನ ನಾಮವೇ ದಿವ್ಯ ಹನುಭವ. ಒಡವೆಗಳ ಮೇಲೆ ಹುಷಾರು. ಎಲ್ಲ ಒಡವೆಗಳ ಮೇಲೆ ಹುಷಾರಾಗಿ ಹೋಗಿಬೇಕು. ನಿಮ್ಮ ಒಡವೆಗಳ ಮೇಲೆ ಹುಷಾರು. ಒಡವೆಗಳ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆಗಳ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆಗಳ ಮೇಲೆ ಜ್ಞಾನ ಇಟ್ಕೊಳ್ಳಿ. ಎಲ್ಲ ನಿಮ್ಮ ಒಡವೆಗಳ ಮೇಲೆ ಜ್ಞಾನ ಇಟ್ಕೊಳ್ಳಿ. ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಎಲ್ಲ ನಿಮ್ಮ ಒಡವೆಗಳ ಮೇಲೆ ಜ್ಞಾನ ಇಟ್ಕೊಬೇಕು. ದಯವಿಟ್ಟು ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ರಮ್ಮ.
ಎಲ್ಲ ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ಮತ್ತೆ ದಯವಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಜನ. ಎಲ್ಲ ನಿಮ್ಮ ಒಡವೆಗಳ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಪ್ರಸಾದ ಬೇಕಾದ್ರೆ ಇನ್ನೊಂದ್ಸರಿ ಇಟ್ಕೊಂಬೋದು. ಎಲ್ಲ ನಿಮ್ಮ ಒಡವೆಗಳ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲ ಒಡವೆಗಳ ಮೇಲೆ ಜ್ಞಾನ ಇಟ್ಕೊಳ್ಳಿ. ಯಾಕೆಂದ್ರೆ ಒಂದ್ಸಾರಿ ಹೋದ್ರೆ ನೀವು ಕಷ್ಟಪಟ್ಟು ರೈತ ತಗೊಂಡಿರ್ತೀರ, ಸಿಗಲ್ಲ ಅದು. ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಹೆಣ್ಮಕ್ಳು ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆ ಮೇಲೆ ಜ್ಞಾನ ಇರಲಿ ದಯವಿಟ್ಟು. ಹೆಣ್ಮಕ್ಳು ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ಪ್ರಸಾದ ಇವತ್ತಲ್ಲ ನಾಳೆ ಸರ್ ತಗೊಂಬೋದು. ಒಬ್ಬ ಹೆಣ್ಮಕ್ಳ ತೊಂದರೆ ಆಗ್ತದೆ, ನಿಮ್ಗೆ ಆಗ್ತದೆ. ನಮ್ಮ ಕಡೆ ಇನ್ನತ್ತೆ ನಿಮಿಷಗಳ ದೇವರ ಸನ್ನಿಧಾನ ಗಾಯನ ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ರಮ್ಮ. ಒಡವೆ ಮೇಲೆ ಹುಷಾರು, ಒಡವೆಗಳ ಮೇಲೆ ಹುಷಾರು. ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಬೇಕು ದಯವಿಟ್ಟು. ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಬೇಕು ದಯವಿಟ್ಟು. ಎಲ್ಲ ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿಮ್ಮ. ಜ್ಞಾನವಾಗಿ ಇಟ್ಕೊಳ್ಳಿ ಒಡವೆ ಮೇಲೆ. ಯಾಕೆಂದ್ರೆ ಕ್ರೌಡ್ ಹತ್ರ ಇದೆ, ಜನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಬನ್ನಿ 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 ಅಮ್ಮ. ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಒಡವೆ ಮೇಲೆ ಹುಷಾರು. ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಒಡವೆ ಹುಷಾರು. ಎಲ್ಲ ಹೆಣ್ಮಕ್ಳು ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಬನ್ನಿ ಹೌದಾ, ಬನ್ನಿ ಸರ್ ಬನ್ನಿ. ಒಡವೆ ಮೇಲೆ ಜ್ಞಾನ ಇಟ್ಕೊಳ್ರಮ್ಮ. ನೋಡಿ, ಹೆಣ್ಮಕ್ಳು ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ದಯವಿಟ್ಟು ಪ್ರಸಾದ ಒಡವೆ ಮೇಲೆ ಜ್ಞಾನ ಇರ್ಬೇಕು ನಿಮ್ಗೆ. ಅಮ್ಮ ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಎಲ್ಲ ಒಡವೆ ಮೇಲೆ ಹುಷಾರು. ಎಲ್ಲ ನಿಮ್ಮ ಒಡವೆ ಮೇಲೆ ಸರ್ ನಮಸ್ಕಾರ ಅಮ್ಮ. ಎಲ್ಲ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ಒಡವೆಗಳ ಮೇಲೆ ನಿಮ್ಮ ಜವಾಬ್ದಾರಿ ಇರಬೇಕು. ಆಯ್ತು, ಹುಷಾರು ಸರ್ ನಮಸ್ಕಾರ. ಎಲ್ಲ ನಿಮ್ಮ ಒಡವೆ ಮೇಲೆ ಜ್ಞಾಪನ ಇಟ್ಕೊಳ್ಳಿ. ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಹುಷಾರು. ಎಲ್ಲ ನಿಮ್ಮ ಒಡವೆ ಮೇಲೆ ಹುಷಾರಾಗಿರ್ಬೇಕು. ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಬೇಕು. ಎಲ್ಲ ನಿಮ್ಮ ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಒಡವೆಗಳು ಕಡೆ ನೋಡ್ಕೊಳ್ಳಿ. ಎಲ್ಲ ನಿಮ್ಮ ಮೇಲೆ ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಆಯ್ತಾ? ಎಲ್ಲ ಒಡವೆಗಳು ಹುಷಾರಾಗಿ ಇಟ್ಕೊಬೇಕು. ಎಲ್ಲ ಒಡವೆಗಳು ಹುಷಾರಾಗಿ ಇಟ್ಕೊಬೇಕು. ಹಾ ಎಲ್ಲ ನಿಮ್ಮ ಒಡವೆ ಮೇಲೆ ಹುಷಾರಾಗಿ ಕಂಡಿಟ್ಕೊಳ್ರಮ್ಮ. ಕಳೆದೋಗ್ಬಿಟ್ರೆ ಒಡವೆಗಳು ಸಿಗಲ್ಲ. ದಯವಿಟ್ಟು ಒಡವೆ ಕರೆಕ್ಟಾಗಿ ಇಟ್ಕೊಳ್ಳಿ. ಎಲ್ಲ ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ನೀವು ಹೋಗಿ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಒಡವೆ ಸಿಗಲ್ಲ. ಹುಷಾರಾಗಿ ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ನಿಮ್ಮ ಒಡವೆಗಳ ನೀವೇ ಜವಾಬ್ದಾರಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಿ ಹಿಂಗಾಯ್ತು ಅಂತ ಅನ್ಬೇಡಿ. ದಯವಿಟ್ಟು ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ನೋಡ್ರಿ, ಜನ ಇವತ್ತು ಜನಾರ್ದನ ಸಂಭಾವನೆ ಮಾಡ್ಬೋದು, ಆದ್ರೆ ದೇವ್ರನ್ನ ಬೇಕಾದ್ರೆ ಒಂದ್ ಕಡೆ ಕಟ್ಟಾಕ್ಬೋದು ಪೂಜೆ ಪುನಸ್ಕಾರದಿಂದ. ಜನಗಳನ್ನ ಕಟ್ಟಾಕಕ್ಕಾಗಲ್ಲ. ಜನಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಹಾಗಾಗಿ ಆ ಪುಣ್ಯದ ಕೆಲಸ ಇವತ್ತು ಮಾಡ್ತಾ ಇದಾರೆ ಜನ ಅಂದ್ರೆ ಬಹಳ ಕಷ್ಟ ಇದೆ. ಮತ್ತೆ ನಿಮ್ಮ ಒಡವೆಗಳ ಮೇಲೆ ನಿಮ್ಗೆ ಜವಾಬ್ದಾರಿ ಇಟ್ಕೊಬೇಕು. ದೇವಸ್ಥಾನಕ್ಕೆ ಹೋಗಿ ಹಿಂಗಾಯ್ತು ಅಂತ ಅನ್ಬಾರ್ದು. ನೋಡಿ, ಕಾರ್ ಪಾರ್ಕಿಂಗ್ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದು ಬಹಳ ಅಚ್ಚುಕಟ್ಟಾದಂತ ವ್ಯವಸ್ಥೆ ಇದೆ ಈ ವರ್ಷ. ಹಾಗಾಗಿ
ಏನು ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಬೇಕು. ನಿಮ್ಮ ಒಡವೆಗಳನ್ನ ನೀವೇ ಕಾಪಾಡ್ಕೊಬೇಕು. ಯಾವ ಪೊಲೀಸ್ ಇಲಾಖೆ ಕಾಪಾಡಲ್ಲ, ಯಾವ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ. ಆಗ ನಿಮ್ಗೊಂದು ಸಲಹೆ ಸೂಚನೆಗಳನ್ನ ನಾನು ಕೊಡ್ತಾ ಇರೋಂಥದ್ದು, ದೇವಸ್ಥಾನಕ್ಕೆ ಬಂದು ಹಿಂಗಾಯ್ತು ಅಂತ ಒಂದು ಕೆಟ್ಟ ಹೆಸರು ದೇವಸ್ಥಾನಕ್ಕೆ ಬರಬಾರ್ದು. ನಿಮ್ಮ ಒಡವೆಗಳ ಮೇಲೆ ನಿಮ್ಗೆ ನಿಗಾ ಇಡಬೇಕು. ಕಣ್ಣು ಕಾಯಿಸಷ್ಟು ಜನ ಇಲ್ಲಿ ನಿಮ್ಮ ಒಡವೆ ಮೇಲೆ ಜ್ಞಾಪನ ಇಟ್ಕೊಬೇಕು. ನಮ್ಮ ಹುಷಾರಾಗಿರಿ. ನನ್ನ ಕೈಲಾದಂತ ಅಳಿಲು ಸೇವೆ ನನ್ನ ಕೈಲೇನಾಗುತ್ತೆ ಅದನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಜನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ ಇವತ್ತು. ನೋಡಿ, ಇನ್ನೂ ಅಷ್ಟೆಲ್ಲ ಇದ್ರು ಅಲ್ಲಿ ಬನ್ನಿ, ಒಂದು ಹೆಲ್ಪ್ ಮಾಡ್ತೀರಾ? ಅಲ್ಲಿ ಹೋಗ್ಬಿಟ್ಟು ಉಮೇಶ್ ಅವ್ರಿಗೆ ಸಾರ್ವಜನಿಕರು ಒಡವೆ ಮೇಲೆ ಒಂದು ಹುಷಾರಾಗಿದೆ ಅಂತ ಹೋಗಿ ಹೇಳಿ. ಮೈಕಲ್ ಹೇಳ್ಸಿ ಅವ್ರ ಕೈಲೋಗಿ ಹೋಗಿ ಹೇಳಿ ಉಮೇಶ್ ಅವ್ರಿಗೆ ಹೇಳಿ ನಾ ಹೇಳಿಲ್ಲ ಅಂತೇಳಿ ಅನೌನ್ಸ್ ಮಾಡಿ ಒಂದು 2 ಸಾರಿ ಅಂತೇಳಿ. ಆಯ್ತು ಬನ್ನಿ ಆ ಕಡೆ ಬನ್ನಿ. ಬನ್ನಿ ಒಂದು ನಿಮಿಷ. ಉಮೇಶ್ಗೆ ಒಂದು 2 ಸಾರಿ ಸಾರಿ ಅಂತೇಳಿ ನಿಮ್ಮ ಒಡವೆ ಮೇಲೆ ಹುಷಾರಾಗಿ ಜವಾಬ್ದಾರಿ ಇದೆ ಅಂತ ಉಮೇಶ್ ಅವ್ರಿಗೆ ಅಂತ ಹೇಳ್ಬಿಡಿ. ಹೌದಾ? ಆಯ್ತು ಬಿಡಿ ಅಣ್ಣ, ಬನ್ನಿಲ್ಲ ಅಣ್ಣ. ಉಮೇಶ್ ಅವ್ರಿಗೆ ಮೈಕಲ್ಲಿ ಹೆಂಗ್ಸರು ಒಡವೆ ಹಾಕಿರ್ತಾರಲ್ಲ, ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಅಂತ ಒಂದು 2 ಸಾರಿ ಸಾರ್ಬಿಡಿ ಅಂತೇಳಿ ಉಮೇಶ್ ಅವ್ರಿಗೆ ಹೇಳಿ ಸಾರ್ತಾರೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಜವಾಬ್ದಾರಿ ತಗೊಂಡಿರುವಂಥದ್ದು ಬನ್ನೂರು ಪುರಸಭಾ ವ್ಯಾಪ್ತಿಯ ಅಧಿಕಾರಿಗಳು. ಯಾಕೆಂದ್ರೆ ಅವರ ಒಂದು ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೂ ಕೂಡ ಆಗುವಂಥದ್ದು. ಹಾಗಾಗಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಸಿಬ್ಬಂದಿ ಕೂಡ ಬಂದಿದ್ದಾರೆ ಪೂಜಾ ಕಾರ್ಯಕ್ರಮಕ್ಕೆ. ಮುಖ್ಯವಾಗಿ ಬರಬೇಕಾಯ್ತು ತಾಲೂಕು ಅಧಿಕಾರಿಗಳು ಕಣ್ರಿ. ಯಾಕೆಂದ್ರೆ ಅವ್ರಿಗೆ ಇರುವಂತ ಜವಾಬ್ದಾರಿ ಇರೋದು ತಾಲೂಕು ಅಧಿಕಾರಿಗಳು ಬರಬೇಕಾಯ್ತು. ವಿನಾಕಾರಣ ಬಂದಿಲ್ಲ. ಜೊತೆಗೆ ಇಲ್ಲಿನ ಉಪ ತಹಸೀಲ್ದಾರ್ ಕೂಡ ಬರಬೇಕು, ರೂಪ ಅವರು ಕೂಡ ಬರಬೇಕು. ಯಾಕೆಂದ್ರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂತಹ ಒಂದು ವಿಚಾರ. ಬನ್ನೂರು ಪುರಸಭಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಜೊತೆಗೆ ಒಂದಷ್ಟು ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ ಅವ್ರ ಜೊತೆಗೆ. ಇಲ್ಲಿ ಮುಖ್ಯವಾಗಿ ಬರಬೇಕಾದವರು ತಾಲೂಕು ಆಡಳಿತ ಬರಬೇಕಾಗಿತ್ತು. ತಾಲೂಕು ಆಡಳಿತದ ಜವಾಬ್ದಾರಿ ಅಂತ ತಹಸೀಲ್ದಾರ್ ಅವರು ಬರಬೇಕಾಗಿತ್ತು. ಯಾಕೆಂದ್ರೆ ಅವ್ರು ಬಂದ್ರೆ ಅವ್ರಿಗೂ ಕೂಡ ಒಂದು ಹೆಮ್ಮೆ ಆದಂತ ವಿಚಾರ. ಯಾಕೆಂದ್ರೆ ಅವರ ವ್ಯಾಪ್ತಿ ಬರುವಂತ ಧಾರ್ಮಿಕ ದತ್ತಿ ಇಲಾಖೆಯ ವಿಜೃಂಭಣೆಯಾದಂಥ ಕಾರ್ಯಕ್ರಮ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಅವ್ರು ಬರಬೇಕಾಗಿತ್ತು. ಯಾಕೆಂದ್ರೆ ತಾಲೂಕು ಅಧಿಕಾರಿಗಳು ಬರಬೇಕು, ಕಂದಾಯ ಇಲಾಖೆಯವರು ಮುಖ್ಯವಾಗಿ ಬರ್ಬೇಕ್ರಿ. ಕಂದಾಯ ಇಲಾಖೆಯವರು, ಯಾಕೆಂದ್ರೆ ಕಂದಾಯ ಇಲಾಖೆ ಜವಾಬ್ದಾರಿ ಇರುವಂತದ್ದು ಇದು ದೇವಸ್ಥಾನ. ಅವರ ದೇಣಿಗೆ ಕೊಟ್ಟಂತ ಜನರ ದೇಣಿಗೆ ಕಂದಾಯ ಇಲಾಖೆಗೆ ಹೋಗ್ತಾ ಇರುವಂತದ್ದು. ಹಾಗಾಗಿ ಅವರು ಕೂಡ ಬರಬೇಕಾಗಿತ್ತು. ಹಣೆ ಬರ ಕಂದಾಯ ಇಲಾಖೆಯವರಾಗ್ಲಿ ತಾಲೂಕು ಅಧಿಕಾರಿಗಳಾಗಲಿ ಯಾರು ಬರಲ್ಲ. ಅವ್ರಿಗೇನು ಜವಾಬ್ದಾರಿ ಕೊಡಲ್ಲ ಜನ. ಕಂದಾಯ ಇಲಾಖೆಯವರು ಮತ್ತಷ್ಟು ಬರಲೇಬೇಕಾಗಿತ್ತು. ಕಂದಾಯ ಇಲಾಖೆಯವರಿಲ್ಲ, ತಾಲೂಕು ಅಧಿಕಾರಿಗಳಿಲ್ಲ. ನಮ್ಮ ಹಣೆ ಬರ ನೋಡಿ ಇದು. ಹಾಗಾಗಿ ಎಲ್ಲ ಜನರೇ ಕೂಡ ವಹಿಸ್ಕೊಂಡು ಮಾಡ್ತಾರೆ. ಅಟ್ಲೀಸ್ಟ್ ಒಂದು ತೋರಿಕೆಗಾದ್ರೂ ಕೂಡ ಜಿಲ್ಲಾ ತಾಲೂಕು ಆಡಳಿತ ಮಂಡಳಿ ಬರಬೇಕಾಗಿತ್ತು. ಬಂದಿದ್ರೆ ಪಾಪ ಇಷ್ಟು ದಾಸೋಹನ ಎಲ್ಲ ಆಯೋಜನೆ ಮಾಡಿದ್ದಾರೆ. ಆ ದಾಸೋಹನ ಆಯೋಜನೆ ಮಾಡದಂತವ್ರಿಗೆ ಒಂದು ಒಳ್ಳೆ ಒಂದ್ ಕಡೆ ಬಹಳ ಪ್ರೀತಿ ಇರ್ತಿತ್ತು ಕಂದಾಯ ಇಲಾಖೆ ಬಂದಿದ್ರೆ. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸರ್ಕಾರಿ ಇರುವಂತ ಒಂದು ದೇವಸ್ಥಾನ ಇದು. ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಂತ ದೇವಸ್ಥಾನ. ಸರ್ಕಾರಿ ದೇವಸ್ಥಾನಕ್ಕೆ ಕಂದಾಯ ಇಲಾಖೆಯವರು ತಾಲೂಕು ಆಡಳಿತವರು ಬಂದಿದ್ರೆ ಅವ್ರಿಗೂ ಕೂಡ ಒಂದು ಮರ್ಯಾದೆ ಇರ್ತಿತ್ತು.
ಒಂದು ಒಳ್ಳೆ ಗೌರವ ಇರ್ತಿತ್ತು. ಹಾಗಾಗಿ ಬರಬೇಕಾದಂಥ ವಿಶೇಷತೆ ಇರಲೇಬೇಕು, ಬರಲೇಬೇಕು ಇವರು. ಒಂದು ಎಲ್ಲ ವಿಚಾರಗಳು ನೋಡಿದ್ರೆ ಅಧಿಕಾರಿಗಳೇ ಇದಕ್ಕೆ ಮುಖ್ಯವಾದಂಥ ಕಾರಣ. ಅವರು ಬಂದು ನಿಂತ್ಕೊಂಡು ಅವರ ಮಾರ್ಗದರ್ಶನ ಕೂಡ, ಅಧಿಕಾರಿಗಳ ಮಾರ್ಗದರ್ಶನ ಇರಬೇಕಾಗಿತ್ತು ಮುಖ್ಯವಾಗಿ. ಇದು ನಮ್ಮ ರಾಜ್ಯದ ಹಣೆ ಬರ. ಏನು ಅಂದ್ರೆ ಯಾರೆಲ್ಲ ಸಾರ್ವಜನಿಕರು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ದೇವರ ಕೃಪೆಗೆ ಪಾತ್ರ ಆಗ್ತಾರೆ, ಅವರ ದೇಣಿಗೆಗಳನ್ನ ಕೊಟ್ಟು ದೇವರಿಗೆ ಪಾತ್ರ ಆಗ್ತಾರೆ. ಆದರೆ ನಿಜವಾದಂಥ ಸರ್ಕಾರಿ ಅಧಿಕಾರಿಗಳು, ಕಂದಾಯ ಇಲಾಖೆಯವರು, ನಾಡ ಕಚೇರಿಯ ಅಧಿಕಾರಿಗಳು, ಯಾಕೆಂದ್ರೆ ಅವ್ರಿಗೆ ತಾನೇ ಹೋಗೋದು. ಜನಸಾಮಾನ್ಯರು ಆಗ್ತಂತ ಉಂಡಿ ಹಣ ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ಅಧಿಕಾರಿಗಳು ನೀವೇ ಬರಲ್ಲ ಅಂದ್ರೆ ಇಲ್ಲಿನಂತಹ ಎಲ್ಲರೂ ದಾನಿಗಳು ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ದೇವತಾ ಕಾರ್ಯಗಳಿಗೆ ಭಾಗಿಯಾಗ್ತಾರೆ. ಒಂದ್ ಕಡೆ ಹೇಳ್ಬೇಕು ಅಂದ್ರೆ ಇಷ್ಟೆಲ್ಲ ದಾಸೋಹ ಮಾಡಕ್ಕೆ ಮುಖ್ಯ ಕಾರಣ ನಮ್ಮ ರಾಮಕೃಷ್ಣನವರು. ಪಾಪ ಅವರ ತನು ಮನ ಧನ ಎಲ್ಲೂ ಕೂಡ ಅರ್ಪಿಸಿ ಪ್ರತಿ ವರ್ಷ ಕೂಡ ಜವಾಬ್ದಾರಿಯನ್ನು ಮಾಡ್ತಾರೆ. ಅವರು ಕೂಡ ಭಗವಂತ ಒಳ್ಳೇದು ಮಾಡಲಿ ಕರಿಯಪ್ಪ ಸ್ವಾಮಿ. ಮತ್ತೆ ಈ ಟ್ರಸ್ಟಿ ಎಲ್ಲ ದೇವಸ್ಥಾನದ ಟ್ರಸ್ಟಿಗಳು ಕೂಡ ಬಹಳ ಜವಾಬ್ದಾರಿಯಿಂದ ಇದನ್ನ ಗಮನಕ್ಕೆ ತಗೊಂಡು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ದೇವಸ್ಥಾನಗಳಿಗೆ ಅಧಿಕಾರಿಗಳು ಬರಲ್ಲ ಅಂದ್ರೆ ಯಾವ ಹಣೆ ಬರರಿ? ಉಂಡಿ ಹೊಡೆಯಕ್ಕೆ ಮಾತ್ರ ಅಧಿಕಾರಿಗಳು ಇರೋದಾ? ನನ್ನ ಪ್ರಶ್ನೆ, ಉಂಡಿ ಹೊಡೆಯೋದಕ್ಕೆ ಮಾತ್ರ ಅಧಿಕಾರಿಗಳು ಇರೋದಾ ನೀವು? ಏನೋ ನಮ್ಮ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಹಣೆ ಬರನೇ ಇಷ್ಟೊಂದು ಕಾಣುತ್ತೆ. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಜನನ ಇವತ್ತು ದೇವ್ರನ್ನ ಒಂದ್ ಕಡೆ ಕಟ್ಟಾಕ್ಬೋದು, ಮಂತ್ರ ಹೇಳಿ ಜನನ ಕಟ್ಟಾಕಕ್ಕಾಗಲ್ಲ. ಎಷ್ಟು ಕಷ್ಟ ಇದೆ ಇವತ್ತು ಜನಗಳನ್ನ ನಿಭಾಯಿಸುವಂಥದ್ದು. ಆ ಜನಗಳನ್ನ ನಿಭಾಯಿಸುವಂತ ಶಕ್ತಿ ಕೊಟ್ಟಿರೋದು ಕರಿಯಪ್ಪ ಸ್ವಾಮಿಯವರು. ಆ ಕರಿಯಪ್ಪ ಸ್ವಾಮಿಯವರ ಶಕ್ತಿನೇ ಇವತ್ತು ಇಷ್ಟು ದೊಡ್ಡ ಜಾತ್ರಾ ಮಹೋತ್ಸವ ಧಾರ್ಮಿಕ ಆಚರಣೆಗೆ ಕಾರಣ ಆಗಿದ್ದು. ಬಹಳ ಸರಳ ಸುಲಭವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಪೂಜಾ ಮಹಾಮಂಗಳಾರತಿ, ದೊಡ್ಡ ಮಟ್ಟದ ಮಹಾಮಂಗಳಾರತಿ ಕೂಡ ಆಯ್ತು. ಸರಿಸುಮಾರು 50,000 ಜನಕ್ಕೆ ಇವತ್ತು ಜನಗಳನ್ನ ಸಂಭಾಳಿಸೆ ಮಾಡುವಂಥದ್ದು. ಆ ಬಂದಂತ ಜನಗಳನ್ನ ಎಲ್ಲರೂ ಕೂಡ ಸಂಭಾವನೆ ಮಾಡುವಂತ ಕೆಲಸ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಗ್ತಿದೆ ಅಂತಂದ್ರೆ ನಿಜಲು ಬಹಳ ಪ್ರಶಂಸೆ ಪಡಬೇಕಾದಂತ ವಿಚಾರ. ಇಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ಅಧಿಕಾರಿಗಳು ಬರಬೇಕು, ತಾಲೂಕು ಅಧಿಕಾರಿಗಳು ಬರ್ಬೇಕ್ರಿ. ನೀವು ಬಂದ್ರೆ ನಿಮ್ಮ ಜೊತೆ ಪತ್ರಿಕಾ ಮಾಧ್ಯಮ ಬರುತ್ತೆ. ತಾಲೂಕು ಅಧಿಕಾರಿಗಳು ಬಂದ್ರೆ ಪತ್ರಿಕಾ ಮಾಧ್ಯಮ ಬರುತ್ತೆ. ಪತ್ರಿಕಾ ಮಾಧ್ಯಮದವ್ರು ಬಂದ್ರೆ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಅಮ್ಮ ಒಡವೆ ಮೇಲೆ ಹುಷಾರಮ್ಮ, ನಿಮಗೆ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ ದಯವಿಟ್ಟು. ಪ್ರಸಾದ ಬೇಕಾದ್ರೆ ಇನ್ನೊಂದ್ಸರಿ ತಗೊಬೋದು, ಒಡವೆ ಮೇಲೆ ಹುಷಾರ ಇಟ್ಕೊಳ್ಳಿ. ಹಾಗಾಗಿ ತಾಲೂಕು ಆಡಳಿತ ವ್ಯವಸ್ಥೆ ಬರಬೇಕಾಗಿತ್ತು ಇಲ್ಲಿ. ತಾಲೂಕು ಆಡಳಿತ ವ್ಯವಸ್ಥೆ ಇವತ್ತು ಇಲ್ಲಿಗೆ ಬರಬೇಕಾಗಿತ್ತು, ಬಹಳ ಚೆನ್ನಾಗಿರ್ತಿತ್ತು. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇರುವಂತ ಅಧಿಕಾರಿಗಳು ಏನಿದ್ರೆ ನೀವು ನಿಮ್ಮ ತಾಲೂಕಿನಲ್ಲಿ ಅಂತ ನಿಮ್ಮ ತಾಲೂಕಿನಲ್ಲಿರುವಂತ ಬಹಳ ದೊಡ್ಡ ಧಾರ್ಮಿಕ ಆಚರಣೆ ನಡೀತಾ ಇದೆ. ತಾಲೂಕು ಅಧಿಕಾರಿಗಳು ನೀವು ನಿಮ್ಮ ತಾಲೂಕು ಅಧಿಕಾರಿ ವ್ಯಾಪ್ತಿ ಬರುವಂತ ಉಂಡಿ ಕಾಸು ಮಾತ್ರ ಎಣಿಸಕ್ಕೆ ಬರ್ತೀರಾ. ಆದ್ರೆ ತಾಲೂಕು ಅಧಿಕಾರಿಗಳು ಯಾಕೆ ಪೂಜೆಗೆ ಬರಲ್ಲ ಅಂತ ಸಾರ್ವಜನಿಕ ಪ್ರಶ್ನೆ. ಹಾಗಾಗಿ ಒಂದು ಬನ್ನೂರಿನಲ್ಲೇ ಉಪನಾಡ ಕಚೇರಿ ಇದೆ, ಉಪ ತಹಸೀಲ್ದಾರ್ ಬರಲ್ಲ, ಯಾವ ಅಧಿಕಾರಿಗಳು ಬರಲ್ಲ ಪೂಜೆಗೆ. ಉಂಡಿ ಹಣ ಮಾತ್ರ ಹೊಡೆಯೋದಕ್ಕೆ ತಿಂಗಳಾಗಿದ ತಕ್ಷಣ ದಂಡ್ ಅಂತ ಗಂಟೆ ಹೊಡೆದಂಗೆ ಹೋಗ್ಬಿಟ್ಟು ಉಂಡಿ ಮುಂದೆ ನಿಂತ್ಕೋತೀರಾ. ಅಲ್ಲ ರೀ, ನೀವು ಧಾರ್ಮಿಕ ಆಚರಣೆ ಮಾತ್ರ ನಮ್ಮ ಸಾರ್ವಜನಿಕರ ಹಣ ಎಣಿಕೆಗೆ ಮಾತ್ರ ನೀವು ಬರ್ತೀರಾ. ತಾಲೂಕು ಆಡಳಿತ ಹಾಗೇನೆ ಇಲ್ಲಿನ ನಾಡ ಕಚೇರಿಯ ಉಪನಾಡ ಕಚೇರಿಯ ಯಾರಿದಾರ ಅಧಿಕಾರಿಗಳು ಅವರು ಕೂಡ ನೀವು ಬರಬೇಕಾಗಿತ್ತು. ಬಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ನಿಮ್ಮ ಒಂದು ಮಾರ್ಗದರ್ಶನ ಕೂಡ ಇವ್ರಿಗೆ ಬೇಕಾಗಿತ್ತು. ತಾವು ಬರಲ್ಲ ಗೊತ್ತು, ಯಾವುದೇ ರೀತಿಯಾದಂತ. ಮತ್ತೆ ಆರೋಗ್ಯ ಇಲಾಖೆಯವರು ಕೂಡ ಬರಬೇಕಾಗಿತ್ತು. ಆರೋಗ್ಯ ಇಲಾಖೆಯವರು ಕೂಡ ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲ ರೀ, ಇದು ನೋಡಿ, ಇದು ಈ ಒಂದು ಜಾತ್ರೆ ನಡೀತಾ ಇರೋದು. ಅಣ್ಣ ಒಂದು ಪಾಪಗೊಂದು ಜನ ಕೊಪ್ಪೋಣ. ಇಷ್ಟೆಲ್ಲ ಕಾರ್ಯಕ್ರಮ ಆಗ್ತಾ ಇದ್ವು. ಒಂದ್ ಕಡೆ ಆರೋಗ್ಯ ಇಲಾಖೆ ಇರಬೇಕು, ಇನ್ನೊಂದ್ ಕಡೆ ಸಂಬಂಧಪಟ್ಟಂತ ಒಂದು ನಿಮಿಷ ಅಣ್ಣ ಒಂದು ಇದಂತ ಕೊಟ್ಬಿಡೋಣ ಮಗುಗೆ ಅಣ್ಣ ಮಗುಗೆ ಒಂದು ಇದಂತ ಕೊಟ್ಬಿಡಿ. ಕೊಡಿ ಏನಿಲ್ಲ, ಕೊಡಿ ಸ್ವಾಮಿ ಮಗುಗೆ ಕೊಡಿ. ಏನಪ್ಪ ಇಷ್ಟು ನಾಚಿಕೆಗಿದ್ದು ಕೈ ಹಾಕ್ತಿದೆ ಇಲ್ಲ.
ಕ್ಯೂನಲ್ಲಿ ಬನ್ನಿ ದಯವಿಟ್ಟು. ಆಯ್ತು, ಆಗೋಯ್ತು, ಬನ್ನಿ ಕ್ಯೂನಲ್ಲಿ ಬನ್ನಿ, ಆಗೋಯ್ತು. ಸ್ವಲ್ಪ ಜನ ಇರೋದು, ಬನ್ನಿ ಯಜಮಾನ್ರೆ. ಇಡೀ ಬನ್ನೂರಿನಲ್ಲಿರುವಂತ ತೆರಿಗೆ ಹಣ ಎಲ್ಲ ಅಧಿಕಾರಿಗಳಿಗೂ ಸಂಬಳ ಕೊಡ್ತಾರಲ್ವಾ? ಬನ್ನೂರಿನ ಜನತೆಯ ತೆರಿಗೆ ಹಣ ಎಲ್ಲ ಅಧಿಕಾರಿಗಳು ಕೊಡ್ತಾರೆ. ಒಂದು ಆರೋಗ್ಯ ಅಧಿಕಾರಿಗಳು ಸಂಬಳ ಹೋಗುತ್ತೆ, ಹಾಗೇನೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಉಂಡಿ ಹಣ ಸರ್ಕಾರಕ್ಕೆ ಹೋಗುತ್ತೆ. ನಿಮ್ಮ ಅಧಿಕಾರಿಗಳು ಯಾರೋ ಒಬ್ಬರು ಬಂದಿದಾರ? ನೋಡ್ರಿ ಹಣೆ ಬರ ನೋಡಿ. ಇಲ್ಲಿ ರೈತರು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಂದು ವಾರದಿಂದ 15 ದಿನದಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೋಸ್ಕರ ಮುಡಿಪಾಕಿಟ್ಟಂತ ಸಮಯ. ನೀವು ಆಡಳಿತ ಅಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು ಒಬ್ಬರಾರು ನೀವು ಬಂದಿದ್ದೀರಾ ಇಲ್ಲಿಗೆ? ಮಾತಾಡಿದ್ರೆ ಮಾಧ್ಯಮದವ್ರು ಸರಿಯಿಲ್ಲ ಅಂತೀರಾ ನೀವು? ನಿಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಒಂದು ವೈಭವೀಕರಣದ ಒಂದು ದೊಡ್ಡ ಜಾತ್ರಾ ವಿಶೇಷ ನಡೀತಾ ಇದೆ. ಅಟ್ಲೀಸ್ಟ್ ಒಂದು ಬಂದು ಅವರಿಗೆ ಸರ್ಕಾರದ ಮಾನ್ಯತೆಗಳಿರುವಂತಹ ಮಾರ್ಗದರ್ಶನಗಳು ಕೊಡಕ್ಕೆ ಯೋಗ್ಯತೆ ಇಲ್ಲದಿರುವಂತಹ ಅಧಿಕಾರಿಗಳು ಅಂತ ನಾನು ಹೇಳ್ತೀನಿ ಈ ಮೂಲಕ. ಯಾರೋ ಒಬ್ಬರಾರು ತಾಲೂಕು ಆಡಳಿತ ಅಧಿಕಾರಿಗಳಾಗ್ಲಿ, ನಾಡ ಕಚೇರಿ ಅಧಿಕಾರಿಗಳಾಗಲಿ ಒಬ್ಬರಾರು ಬಂದಿದ್ದಾರೆ. ಅಟ್ಲೀಸ್ಟ್ ಒಂದು ಪ್ರಸಾದ ಇಸ್ಕೊಳ್ಳೋಕ್ಕೂ ನೀವು ಬರಲ್ಲ ಅಂದ್ರೆ ನಿಮಗೆ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಆಡಳಿತ ಪಕ್ಷದ ಇರುವಂತ ಎಲ್ಲ ದೇವಸ್ಥಾನಗಳ ಜವಾಬ್ದಾರಿಗಳು ಏನಾಗಿದ್ರೆ ನಿಮ್ಗೆ? ನೀವು ಪೂಜೆಗೆ ಬರಲ್ಲ ಅಂದ್ರೆ ಇನ್ನು ಸಮಸ್ಯೆ ಆದ್ರೆ ಬರ್ತೀರಾ ನೀವು? ನೋಡಿ ಎಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, 4-5 ಜಿಲ್ಲೆಗಳಿಂದ ಬಂದಿದ್ದಾರೆ. ಪಕ್ಕದಲ್ಲಿರುವಂತ ತಾಲೂಕು ಆಡಳಿತ ಬಂದಿಲ್ಲ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ಆಡಳಿತ ವ್ಯವಸ್ಥೆಗೆ ಬಂದಿರುವಂತ ನಾಡ ಕಚೇರಿಯ ಅಧಿಕಾರಿಗಳು ನೀವು ಬಂದು ಪೂಜೆಯಲ್ಲಿ ಭಾಗಿಯಾಗಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ನಿಜವಲ್ಲ ನಿಮ್ಗೆ. ನಿಮ್ಮ ಧಾರ್ಮಿಕ ಆಚರಣೆ ಮಾಡುವಂತ ನಿಮ್ಮ ಸರ್ಕಾರದ ಉಂಡಿಗೆ ಹೋಗುವಂತ ಹಣ, ಧಾರ್ಮಿಕ ದತ್ತಿ ಉಂಡಿಗೆ ಹೋಗುವಂತ ಹಣ ನಿಮ್ಮ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹೋಗುತ್ತೆ. ತಿಂಗಳಾದ್ರೆ ಬಂದು ಎಣಿಸ್ಕೊತೀರ ನೀವು? ನಾಡ ಕಚೇರಿಯವರು, ತಾಲೂಕು ಕಚೇರಿಯವರು ನಿಮ್ಮ ಯೋಗ್ಯತೆಗೆ ಅಧಿಕಾರಿಗಳು ಒಬ್ಬರಾರು ಬಂದು ಏನೋ ಒಂದು ಸಣ್ಣ ಸರ್ಕಾರದ ಮಾರ್ಗದರ್ಶನಗಳಾರು ಕೊಟ್ಟಿದ್ದೀರಾ? ಓಲಿ ಒಂದು ಪೂಜೆಗಾರು ಬಂದಿದ್ದೀರಾ? ಒಂದು ಪ್ರಸಾದ ಇಸ್ಕೊಳಕಾರು ಬಂದಿದ್ದೇನ್ರಿ ನಿಮ್ಗೆ? ನಿಮ್ ಯೋಗ್ಯತೆಗೆ ಒಂದು ಪ್ರಸಾದ ಇಸ್ಕೊಳಕ್ಕೂ ಬರಕ್ಕಾಗಲ್ವಾ ತಾಲೂಕು ಆಡಳಿತ ವ್ಯವಸ್ಥೆ? ಮತ್ತೆ ಯಾಕೆ ಈ ತಾಲೂಕಲ್ಲಿ ನಮ್ಮ ದೇವಸ್ಥಾನ, ನಮ್ಮ ಸರ್ಕಾರದ ಉಂಡಿ ಅಂತ ಪ್ರತಿ ತಿಂಗಳು ಉಂಡಿ ಹೊಡಿಯಕ್ಕೆ ಹೋಗ್ತಿರಲ್ಲ ನೀವು? ಏನ್ ಹೇಳ್ಬೇಕು ನಿಮ್ಗೆ? ನಾವೆಲ್ಲ ಇದೆಲ್ಲ ಹೇಳಿದ್ರೆ ಮಾಧ್ಯಮದವ್ರು ಸರಿಯಿಲ್ಲ ಅಂತೀರಾ ಅಧಿಕಾರಿಗಳು? ನೋಡಿ, ಇವ್ರ ಮನೆ ಕಾರ್ಯ ಅಂತ ಒಂದು ವಾರದಿಂದ ಇಲ್ಲಿ ಬಂದು ಸಜ್ಜಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ. ನೀವು ಆಡಳಿತ ಪಕ್ಷದವರು, ಆಡಳಿತ ವ್ಯವಸ್ಥಾಪಕರು ಯಾರು ಇದ್ದೀರಾ? ಒಬ್ರು ಅಡ್ರೆಸ್ ಇಲ್ವಲ್ರಿ ನೀವು? ತಾಲೂಕು ಅಧಿಕಾರಿಗಳು ಎಲ್ಲಿದ್ದೀರಾ ನೀವು? ಬನ್ನೂರು ನಾಡ ಕಚೇರಿ ಇದೆ, ಉಪನಾಡ ಕಚೇರಿ, ತಹಸೀಲ್ದಾರ್ ಎಲ್ಲಿದ್ದೀರಾ? ನಿಜಾನು ಇನ್ನ ಇಷ್ಟೆಲ್ಲ ಆದ್ರೂ ಕೂಡ ನೀವು ಪೂಜಾ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ರೆ ಇನ್ನೇನ ಜನರ ಸಮಸ್ಯೆಗೆ ನೀವು ಬರ್ತೀರಾ? ಹಾಗಾದ್ರೆ ಆಡಳಿತ ವ್ಯವಸ್ಥೆ ಇರುವಂತಹ ತಾಲೂಕು ಆಡಳಿತ ಮಂಡಳಿ ನೀವು ಏನ್ ಮಾಡಕ್ಕಿದ್ದೀರಾ ಅರ್ಥ ಆಗ್ತಿಲ್ಲ. ಉಪನಾಡ ಕಚೇರಿ ಅಮ್ಮ, ನಿಮ್ಮ ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ನಿಮ್ಮ ಒಡವೆ ಮೇಲೆ ನೀವು ಜವಾಬ್ದಾರಿ ಇಟ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಬೇಕು ನೀವು. ಇಷ್ಟೆಲ್ಲ ಇಡೀ ರಾಜ್ಯ ನೋಡುವಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ಪ್ರತಿ ವರ್ಷ ಆಗುತ್ತೆ. ಯಾವ ವರ್ಷನೂ ಕೂಡ ನೀವು ಅಧಿಕಾರಿಗಳು ಅಡ್ರೆಸ್ಗೆ ಇರಲ್ಲ. ಪಾಪ ಮೈಸೂರಿಂದ ಬಂದು ವಾಲಂಟಿಯರ್ ಕೆಲಸ ಮಾಡ್ತಾರಲ್ರಿ ವಿಶ್ವಕರ್ಮ ಜನಾಂಗದ ಸಂಘದ ಕುಟುಂಬಸ್ಥರು, ಜನರು, ಅವರ ಕುಲ ಬಾಂಧವರು, ಇಲ್ಲಿರುವಂತ ನೀವು ಆಡಳಿತ ಪಕ್ಷದವರು ಅಟ್ಲೀಸ್ಟ್ ತಾಲೂಕು ಆಡಳಿತ ಮಂಡಳಿ ಬಂದು ನೀವು ಏನಾಗಿದೆ ಈ ದೇವಸ್ಥಾನದಲ್ಲಿ, ಏನ್ ನಡೀತಾ ಇದೆ, ಒಂದು ಪೂಜೆಗೆ ಬರೋಂತ ಯೋಗ್ಯತೆ ಇಲ್ದಿರಂತ ಅಧಿಕಾರಿಗಳು ನೀವು ಇದೀರಾ ಅಂತಂದ್ರೆ ನಿಮ್ಮನ್ನೆಲ್ಲ ಇಟ್ಕೊಂಡು ನಾವು ಇನ್ನು ತಾಲೂಕಲ್ಲಿ ಇನ್ನು ಯಾವ ಧಾರ್ಮಿಕ ಆಚರಣೆ ಮಾಡಕ್ ಆಗುತ್ತೆ ಹೇಳಿ? ಮತ್ತೆ ಸರ್ ಎಲ್ಲಿಂದ ಬಂದಿದ್ದೀರಾ? ಚನ್ನಪಟ್ಟಣ ನೋಡಿ, ಚನ್ನಪಟ್ಟಣದಿಂದ ಜನ ಬಂದಿದ್ದಾರೆ. ನಿಮ್ ಯೋಗ್ಯತೆಗೆ ತಾಲೂಕು ಆಡಳಿತ ಕೇವಲ 15 ಕಿಲೋಮೀಟರ್ ಇರುವಂತ ತಾಲೂಕು ಆಡಳಿತ ಅಧಿಕಾರಿಗಳು ಬಂದಿಲ್ಲ ಪೂಜೆಗೆ. ನಾಚಿಕೆ ಆಗ್ಬಾರ್ದೇನ್ರಿ ನಿಮ್ಗೆ? ಚನ್ನಪಟ್ಟಣದಿಂದ ಬಂದವ್ರಿ, ಬೆಂಗಳೂರು ಗ್ರಾಮಾಂತರದಿಂದ ಬಂದವ್ರೆ, ರಾಮನಗರ, ಚಾಮರಾಜನಗರ. ನಿಜವಲ್ಲೂ ನಿಮ್ಮ ಆಡಳಿತ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ನೋಡಿ, ಶ್ರೀರಂಗಪಟ್ಟಣ. ಹಾಗಾಗಿ 50,000 ಜನ ಬರುವಂತ ಭಕ್ತಾದಿಗಳು ಪ್ರತಿ ವರ್ಷ ನಡೆಯುವಂತ ಕಾರ್ಯಕ್ರಮ. ನಿಮ್ಮ ಸರ್ಕಾರಿ ಉಂಡಿ ಇಡಕ್ ಮಾತ್ರ ನಿಮ್ಗೆ ಜವಾಬ್ದಾರಿ ಇರೋದು ಸರ್ಕಾರಿ ಅಧಿಕಾರಿಗಳೇ, ತಾಲೂಕು ಸರ್ಕಾರಿ ಅಧಿಕಾರಿಗಳೇ, ನಾಡ ಕಚೇರಿಯ ಉಪ ತಹಸೀಲ್ದಾರ್ಗಳು ಇದಾರಲ್ಲ ನೀವು.
ದೇವಸ್ಥಾನದ ಪೂಜೆಗೂ ಬರಕ್ಕೆ ಯೋಗ್ಯತೆ ಇಲ್ದಿರಂತ ಅಧಿಕಾರಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಲ್ವಾ ಸರ್? ಒಬ್ರಾರು ಸರ್ ಬೆಂಗಳೂರಿಂದ ಬಂದಿದ್ದಾರೆ ಸರ್, ಇಲ್ಲಿರಂತ ನಾಡ ಕಚೇರಿಯವರು ತಾಲೂಕು ಆಫೀಸರ್ಗಳು ಬಂದಿಲ್ಲ ಪೂಜೆಗೆ. ಇದು ನಮ್ಮ ದರಿದ್ರ ವ್ಯವಸ್ಥೆ ಇರುವಂತದ್ದು, ಆಡಳಿತ ವ್ಯವಸ್ಥೆ ಇರುವಂತದ್ದು. ನಿಜ ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ. ನಿಮ್ಮ ಯಾರು ತಾಲೂಕು ಆಡಳಿತ ವ್ಯವಸ್ಥೆ ಅಲ್ಲ ರೀ, ನೀವು ಒಳ್ಳೆ ಕಾರ್ಯಕ್ಕೆ ಬರಲ್ಲ, ಇನ್ನೇನ ಜನ ಸಮಸ್ಯೆ ಆದ್ರೆ ಬರ್ತೀರಾ ನೀವು ನಿಜವಾಗ್ಲೂ. ದಯವಿಟ್ಟು ನಿಮ್ಮ ಒಡವೆಗಳ ಮೇಲೆ ನೀವು ಹುಷಾರಾಗಿಟ್ರಮ್ಮ. Papo, olha lá. Olha, Caxias. Alô. ಅವನಿಯುತ್ತ ಗುರುವರ ಕರೆಯಪ್ಪ ಕರುಣ ತೋರಿ ನನಗಾಯಪ್ಪ ಅವನಿಯುತ್ತ ಗುರುವರ ಕರೆಯಪ್ಪ ಕರುಣ ತೋರಿ ನನಗಾಯಪ್ಪ ಬಂದನು ನಿನ್ನ ಪಾದವರಲ್ಲಿ ಆಯೋ ನನ್ನ ಸೈನಿಗೆ ಸರಿಪುರುವೆ ಅವನಿಯುತ್ತ ಗುರುವರ ಕರೆಯಪ್ಪ ಕರುಣ ತೋರಿ ನನಗಾಯಪ್ಪ. ನೋಡ್ರಿ ಪುಟ್ಟ ಮಗು ಎಷ್ಟು ಖುಷಿಯಾಗಿ ಅವ್ರ ಅಪ್ಪನ ಜೊತೆಲಿ ದೇವಸ್ಥಾನಕ್ಕೆ ಬರೋದು. ಇದು ನಮ್ಮ ಹಿಂದೂ ಧರ್ಮ ಧಾರ್ಮಿಕ. ಆ ಪುಟ್ಟ ಮಕ್ಕಳಿಗೇನೆ ಇವತ್ತು ಧಾರ್ಮಿಕತೆನ ಕಲಿಸ್ತಾರಂಥದ್ದು. ಹಿಂದೂ ಸಮಾಜದ ಎಲ್ಲ ಮಕ್ಕಳು ಕರ್ಕೊಂಡ್ಬಂದು ನಮ್ಮ ಹಿಂದೂ ಸಮಾಜದ ಧಾರ್ಮಿಕ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇರೋಂಥದ್ದು. ಹಾಗಾಗಿ ಯಾವುದೇ ರಾಜಕೀಯ ಪಕ್ಷಗಳು ಬಂದರೂ ಹಿಂದೂ ಸಮಾಜ ಒಂದಾಗುತ್ತೆ ಅನ್ನೋದಕ್ಕೆ ಇದೇ ಮುಖ್ಯ ಕಾರಣ. ನಾವು ನೋಡ್ತಾ ಇರೋಂಥದ್ದು ಸಾಮರಸ್ಯವಾಗಿ ಜಾತ್ಯತೀತವಾಗಿ ಬಂದಂತ ಜನ ಇವತ್ತು ಕರಿಯಪ್ಪ ಸ್ವಾಮಿಯ ಆರಾಧಕರಾಗಿದ್ದಾರೆ. ಅಮ್ಮ ಒಡವೆ ಮೇಲೆ ಹುಷಾರು, ಒಡವೆ ಮೇಲೆ ಜ್ಞಾನ ಇಟ್ಕೊಳ್ಳಿ. ಎಸ್ ನೋಡಿ, ಚನ್ನಪಟ್ಟಣ, ರಾಮನಗರ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಜನಗಳಿದ್ದಾರೆ ಇಲ್ಲಿ. ಆ ಜನ ಎಷ್ಟು ಕಷ್ಟಪಟ್ಕೊಂಡು ಬಂದಿರ್ತಾರೆ, ಊರಿಂದ ಊರಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಿಂದ ತಾಲೂಕಿಗೆ. ಈ ತಾಲೂಕಲ್ಲಿರುವಂತ ಮುಟ್ಟಾಳ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ, ಕರಿಯಪ್ಪ ಸ್ವಾಮಿಯ ಕಾರ್ಯಕ್ರಮಕ್ಕೆ ಬರಲ್ಲ ಅಂತಂದ್ರೆ ಇದಕ್ಕಿಂತ ನಮ್ಮ ದಾರುಣ ಇನ್ನೊಂದಿಲ್ಲ. ಅಧಿಕಾರಿಗಳು ಇರೋದು ಬರೀ ರೈತರ ದಬ್ಬಾಳಿಕೆಗೆ ಮಾತ್ರ ಅಧಿಕಾರಿಗಳದು. ಯಾವುದೇ ರೀತಿಯ ತಾಲೂಕು ಇರೋಂಥ ಹಿತಾಸಕ್ತಿ ಇರೋಂಥ ದೇವಸ್ಥಾನಗಳಿಗೆ ಬರಕ್ಕೆ ಯೋಗ್ಯತೆ ಇಲ್ಲದಂತ ತಾಲೂಕು ಅಧಿಕಾರಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಂತೆಂಥ ಜಿಲ್ಲೆಯಿಂದ ಬಂದಿದ್ದಾರೆ ಜನ. ನೀವು ಇರೋಂಥ 15 ಕಿಲೋಮೀಟರ್ ಇಂದ ಬರ್ದಿರೋಂಥ ತಾಲೂಕು ಅಧಿಕಾರಿಗಳು ಸೇಮ್ ಆಗ್ಬೇಕು. ನಿಮ್ಗೆ ಬಹಳ ಬೇಜಾರಾಗೋ ವಿಚಾರ ಇದು. ನಮ್ಮ ಸಾರ್ವಜನಿಕ ಹಾಕುವಂತ ಉಂಡಿ ಹಣ ಬೇಕು ನಿಮ್ಮ ಸರ್ಕಾರಕ್ಕೆ, ನಿಮ್ಮ ತಾಲೂಕು ಅಧಿಕಾರಿಗಳಿಗೆ. ಒಂದು ದಿನ ಬಂದು ಈ ದೇವಸ್ಥಾನದಲ್ಲಿ, ಯಾವುದೇ ದೇವಸ್ಥಾನದಲ್ಲಿ ಪೂಜೆ ಆದ್ರೂ ಕೂಡ ನೀವು ಬರಲ್ಲ. ನಿಮ್ಮ ನಾಡ ಕಚೇರಿ, ಬನ್ನೂರಿನ ಉಪನಾಡ ಕಚೇರಿಯ ಎಲ್ಲ ಆಡಳಿತ ವ್ಯವಸ್ಥಾಪಕರು ಏನ್ ಮಾಡ್ತಾ ಇದ್ದೀರಾ? ಒಂದಿನ ಬಂದು ಪೂಜೆ ನೋಡಿದಿರಾ? ಏನ್ ನಡೀತಾ ಇದೆ ನೋಡಿದಿರಾ? ಪೊಲೀಸ್ ಇಲಾಖೆ ಬಿಟ್ರೆ ಇನ್ಯಾರು ಕೂಡ ಬರಲ್ಲ ರೀ ಕಾರ್ಯಕ್ರಮಗಳಿಗೆ. ಯಾವುದೇ ಕಾರ್ಯಕ್ರಮ, ಅದೇ ರಾಜಕೀಯದವರೇನ ಫಂಕ್ಷನ್ ಮಾಡ್ತಾರೆ ಅಂದ್ರೆ 2 ಗಂಟೆ 3 ಗಂಟೆ ಮುಂದಾಗೋಗಿ ನಿಂತಿರ್ತಾರೆ ಅಧಿಕಾರಿಗಳು. ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಬಂದು ಆ ದೇವರ ದರ್ಶನ ಮಾಡ್ಕೋ ಯೋಗ್ಯತೆ ಇಲ್ದಂತ ಅಧಿಕಾರಿಗಳಿದಾರಲ್ಲ, ತಾಲೂಕು ಆಡಳಿತ ಅಧಿಕಾರಿಗಳು, ಅವಾಗ ನಾಚಿಕೆ ಆಗ್ಬೇಕು. ಅಮ್ಮ ಒಡವೆಗಳು ಹುಷಾರು, ನಿಮ್ಮೇಲೆ ಹುಷಾರು, ಒಡವೆಗಳು ಹುಷಾರು ಇಟ್ಕೊಳ್ಳಿ. ತಾಲೂಕು ಆಡಳಿತ ವ್ಯವಸ್ಥೆ ಏನಾಗಿದೆ ಅಲ್ಲ ಅರ್ಥ ಮಾಡ್ಕೊಳ್ಳಿ. ಒಂದು ಪೂಜೆಗೆ ಬರಕ್ಕೆ ಯೋಗ್ಯತೆ ಇಲ್ಲದಂತ ತಾಲೂಕು ಆಡಳಿತ ವ್ಯವಸ್ಥೆ. ಬನ್ನೂರು ಹೋಬಳಿ ನಾಡ ಕಚೇರಿಯ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದಾರೆ ನೀವು? ರಾಜ್ಯದ ಮೂಲೆಯಿಂದ ಬಂದಂತ ಜನ ಇದಾರೆ ಇಲ್ಲಿ. ನಿಮ್ಮ ಊರ್ಲಿರುವಂತ ನಿಮ್ಮ ಸಾರ್ವಜನಿಕರ ತೆರಿಗೆ ಹಣೆಯಿಂದ ಕೊಡ್ತಾರಂತ ಬನ್ನೂರು ಹೋಬಳಿಯ ಸಾರ್ವಜನಿಕ ತೆರಿಗೆ ಹಣ ನಿಮ್ಮ ಸಂಬಳವಾಗಿ ಕೊಡ್ತಾರಂಥದ್ದು. ನೀವು ಇಲ್ಲಿರೋ ದೇವಸ್ಥಾನಕ್ಕೆ ನೀವು ಬರಲ್ಲ ಅಂದ್ರೆ ಇನ್ನು ಅವರ ಸಮಸ್ಯೆಗಳು ನೀವು ನಿಜವಾಗ್ಲೂ ಬರ್ತೀರಾ? ಪ್ರಸಾದ ಸ್ವೀಕಾರ ಮಾಡಿ ಒಂದೆರಡು ವಿಚಾರಗಳ ಕಿವಿಗೆ ಹಾಕೊಳ್ಳಿ. ಅಮಾವಾಸ್ಯೆ ಗಂಟಲು ಪೌರ್ಣಮಿ, ಈ ಗಂಟಲು ಗಂಟೆಗಳು, ಕತ್ತಲು ಅನ್ನುವಂಥ ನೋವುಗಳು, ಕತ್ತಲು ಅನ್ನುವಂಥ ನಮ್ಮ ಕಳಂಕಗಳು ಕಳೆದು ಭಗವಂತನ ಬೆಳಕಾಗಲಿ, ಎಲ್ಲೇ ಆಗಲಿ. ಈ ಸುಂದರವಾದ ವೇದಿಕೆಯಲ್ಲಿ ಒಂದು ಪ್ರಸಾದವನ್ನು ಅವರ ಸೇವಾರ್ಥಿಗಳು ಕಲ್ಲಪ್ಪನಿಗೆ ಕೊಡುವಂಥ ಬನ್ನೂರು ಸ್ವಾಮಿಯನ್ನ ಬದಲಾಗಿ ಉತ್ತರಗಾರಿ ಚಾಮಳ್ಳಿ, ಮೈಸೂರಿನ ವಿಶ್ವಕರ್ಮ ಮಂಡಳಿ ಮತ್ತು ಬನ್ನೂರು ಸಮಾಚಾರ ಮಕ್ಕಳು
ಕರ್ಮಲಿಕಾಚಾರ್ಯ ಮತ್ತು ಪ್ರಭಾಕರ್ ಮತ್ತು ಚಾಮುಂಡಿ ವಿಶ್ವಕರ್ಮ ಅವರಿಂದ ಪಂಚಾಮೃತ ಸೇವಾರ್ಥ ಹಾಗೆ ಏನು ಪ್ರಸಾದ ಬಹಳ ವಿಶಿಷ್ಟವಾದ ವಿಶಿಷ್ಟ ರುಚಿಯುಳ್ಳ ಪ್ರಿಯವಾದ ಪ್ರಸಾದವನ್ನು ಹುಡುಕಿರುವಂಥದ್ದು ಶ್ರೀ ಕೀರ್ತಿಶೇಷ ಸತ್ಯಪ್ಪ ಶ್ರೀ ಕೃಷ್ಣಾಜಲ ಮಾರ್ಟ್ ಮತ್ತು ಶ್ರೀಕೃಷ್ಣ ಸಿಲ್ವರ್ ಅಂಕೆರೆಬೀದು ಮಂಡ್ಯ ಶಂಕರ್ ಪ್ರಸಾದ್ ಪ್ರಸನ್ನ ಮತ್ತು ಎಸ್ ಗಿರೀಶ್ ಮತ್ತು 13/8/2024 ಗುರುವಾರ ಮಿಸ್ಟರ್ ಚಾಮೇಗೌಡರು ಮತ್ತು ಬಿ ಸಿ ರಮೇಶ್ ಅವರಿಂದ ಬೆಳಗ್ಗೆ 10 ಗಂಟೆಗೆ ಪ್ರಸಾದ ನೀಡಲಾಗಿದೆ. ಮಕ್ಕಳಿಗೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಆ ಯಂತ್ರವನ್ನು ಕೆಲಸ ಮೂಲಕ ಆ ಸ್ವಾಮಿಯ ದಿವ್ಯ ಆಶೀರ್ವಾದ ಸದಾಕಾಲ ಇರುತ್ತದೆ. ನಾವು ಅದನ್ನು ಪ್ರಾರ್ಥನೆ ಮಾಡೋಣ. ಇವತ್ತು ಈ ಭೂಮಿಯ ದಿವ್ಯ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಸಂತೋಷವಾಗಿ ನಡೆದಿದೆ. ಮಕ್ಕಳ ಜೊತೆ ನಮ್ಮ ಸಂಪರ್ಕ ಕಳಿಸಿದೆ. ಕುಂತ್ಕೊಳ್ಳಿ, ಜಾಗ ಆಯ್ತಲ್ಲ. ಲಿಂಗಯ್ಯ ಮಾತನಾಡುವ ತೋಟದಲ್ಲಿತ್ತು ಶ್ರೀ ಲಿಂಗಯ್ಯ ಮಾತನಾಡ ಬಂದೂರು ನಾರಾಯಣ ಅಂತ ಲೈವ್ ಹಾಕೊಂಡಿದ್ದೀನಿ. ಎಸ್ ಹಾಗೇನೆ ಮತ್ತೊಮ್ಮೆ ಹೇಳ್ಬೇಕು ನೋಡಿ, ಇಷ್ಟು ಸಹಸ್ರಾರು ಜನ ಇದ್ದಾರೆ. ಚೆನ್ನಾಗಿದ್ದೀನಮ್ಮ, ಬನ್ನಿ. ನನ್ನನ್ನು ಗುರ್ತುವಂತ ಜನ ಇದ್ದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಎಸ್ ಜಾಗ್ಬಿಡಿ ನೋಡಿ, ಇಡೀ ರಾಜ್ಯದ ಜನ ಬಂದಿದ್ದಾರೆ. ತಾಲೂಕು ಆಡಳಿತ ಬಂದಿಲ್ಲ, ನಾಡ ಕಚೇರಿ ಅಧಿಕಾರಿಗಳು ಬಂದಿಲ್ಲ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಜನ ಇದ್ದಾರೆ ಇಲ್ಲಿ. ಆದ್ರೆ ತಾಲೂಕು ಆಡಳಿತ ಕೂಡ ಬಂದಿಲ್ಲ ಇಲ್ಲಿ. ನಾವೇ ನೋಡ್ತಾ ಇದ್ದೀರಾ. ಲಿಂಗಯ್ಯ ಮಾತನಾಡು, ತೋಟದ ಸಿದ್ಧಲಿಂಗಯ್ಯ ಮಾತನಾಡು. ಲಿಂಗಯ್ಯ ಮಾತನಾಡು, ತೋಟದ ಸಿದ್ಧಲಿಂಗಯ್ಯ ಮಾತನಾಡು. ಸಂಗನ ಶರಣರ ಅಂಗೈಯೊಳಗಿರುವ, ಸಂಗನ ಶರಣರ ಅಂಗೈಯೊಳಗಿರುವ ಲಿಂಗಯ್ಯ ಮಾತನಾಡು. ಲಿಂಗಯ್ಯ 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 ಮಾತನಾಡು, ತೋಟದ ಸಿದ್ಧಲಿಂಗಯ್ಯ ಮಾತನಾಡು. ಹರನೇರಿ ಮಾತನಾಡು, ಭಾಗವನೆಂಬ ಸುರನೇರಿ ಮಾತನಾಡು. ಹರನೇರಿ ಮಾತನಾಡು, ಭಾಗವನೆಂಬ ಸುರನೇರಿ ಮಾತನಾಡು. ಸುರರ ದೇವರ ಕಾಯ ಬರಿಕಾದೊಳಗೆ, ಸುರರ ದೇವರ ಕಾಯ ಬರಿಕಾದೊಳಗೆ ಬರಿಯಂತ ಮಾತನಾಡು. ತೋಟದ ಸಿದ್ಧಲಿಂಗಯ್ಯ ಮಾತನಾಡು. ಲಿಂಗಯ್ಯ 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 ಮಾತನಾಡು, ತೋಟದ ಸಿದ್ಧಲಿಂಗಯ್ಯ ಮಾತನಾಡು. ಅಕ್ಷಯ ಮಾತನಾಡು, ಭಾಗವನೆಂಬ ಕುಚ್ಚಿಯೇ ಮಾತನಾಡು. ಅಕ್ಷಯ ಮಾತನಾಡು, ಭಾಗವನೆಂಬ ಕುಚ್ಚಿಯೇ ಮಾತನಾಡು. ಕುಚ್ಚಿಯ ಒಳಗೆ ತ್ರೈಲೋಕ ವಸಲುವಂತ, ಕುಚ್ಚಿಯ ಒಳಗೆ ತ್ರೈಲೋಕ ವಸಲುವಂತ ರಕ್ಷಿತ ಮಾತನಾಡು. ತೋಟದ ಸಿದ್ಧಲಿಂಗಯ್ಯ ಮಾತನಾಡು. ಲಿಂಗಯ್ಯ 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 ಮಾತನಾಡು, ತೋಟದ ಸಿದ್ಧಲಿಂಗಯ್ಯ ಮಾತನಾಡು.
ತೋಟದ ಸಿದ್ಧಲಿಂಗಯ್ಯ ಮಾತನಾಡು ಜಂಗುಳಿ ತೋಟದೊಡೆಯ ತೋಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಟದ ಸಿದ್ಧಲಿಂಗಯ್ಯ ಮಾತನಾಡು ಸಂಧಾನ ಶರಣರ ಹಂಗೈಯೊಳಗಿರುವ ಸಂಧಾನ ಶರಣರ ಹಂಗೈಯೊಳಗಿರುವ ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ತೋಟದ ಸಿದ್ಧಲಿಂಗಯ್ಯ ಮಾತನಾಡು ತೋಟದ ಸಿದ್ಧಲಿಂಗಯ್ಯ ಮಾತನಾಡು ತೋಟದ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಒಂದು ಅನೌನ್ಸ್ ಮಾಡ್ಬಿಡಿ ಒಡವೆ ಮೇಲೆ ಹುಷಾರು. ದಯಮಾಡಿ ಎಲ್ಲ ಸಹೋದರರಲ್ಲಿ ವಿನಂತಿ, ಸ್ವಲ್ಪ ನಿಮ್ಮ ಆಭರಣ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ, ಜವಾಬ್ದಾರಿ ಇರಲಿ. ಬಂದಿರ್ತಕ್ಕಂಥ ಎಲ್ಲ ಸಹೋದರಿಯರು ದೇವ್ರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ, ಅದಕ್ಕಿಂತ ಹೆಚ್ಚಿನದಾಗಿ ಸ್ವಲ್ಪ ನೀವು ಧರಿಸಿ ಬಂದಿರ್ತಕ್ಕಂಥ ಆಭರಣದ ಬಗ್ಗೆ ಜವಾಬ್ದಾರಿ ಇರಲಿ. ಇಲ್ಲಿ ಯಾರೋ ಪಾಪ ಒಡವೆ ಕಳ್ಕೊಂಡವ್ರೆ, ಹಾಗೆಲ್ಲರೂ ಓಡಾಡೋದು ಬೇಡ. ನಿಧಾನಕ್ಕೆ ಸಾವಕಾಶವಾಗಿ ಸಂಜೆ ತನಕ ನಿರಂತರವಾಗಿ ಇಲ್ಲಿ ಪ್ರಸಾದ ನಿಂತೋಗಲ್ಲ. ಈಗ ನಿಧಾನವಾಗಿ ಬನ್ನಿ, ನಿಧಾನವಾಗಿ. ಕರಿಯಪ್ಪ ಸ್ವಾಮಿ ಸೇವಾ ಸಮಿತಿ ಎಲ್ಲವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗಿದೆ. ಎಲ್ರಿಗೂ ಪ್ರಸಾದ ಸಿಗುತ್ತೆ, ಸ್ವೀಕರಿಸಿ. ಬಾಲಕರಲ್ಲಿ ಯಂತ್ರವನ್ನು ವೇದಿಕೆ ಎಡಭಾಗದಲ್ಲಿ ಮಂಟಪದಲ್ಲಿ ಕಟ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಶ್ರೀರಕ್ಷೆ ಯಂತ್ರ ಅದು, ಆ ಯಂತ್ರ ಕಟ್ಸಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮೋಭೂತರ ಅಂತ ಆಡ್ತೀನಿ. ಚಂದ್ರಶೇಖರಣ್ಣ ಉದಾಹರಣೆ ಚಂದ್ರಣ್ಣವರು ಕಲಾವಿದರು ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಅವರು ಒಳ್ಳೇದಾಗಲಿ ಚಂದ್ರಣ್ಣವ್ರಿಗೆ. ಕಾಶಿ ವಿಶ್ವನಾಥ ಭೂತನಾಥ ಇನ್ನು ಒಳ್ಳೇದು ಮಾಡಲಿ, ದಯಮಾಡಿ ಸಮಾಧಾನ ಚಿತ್ರರಾಗಿ. ನೋಡಿ, ಈಗ ಹೋಗ್ತಾ ಇದ್ರಲ್ಲ, ಏನು ಬಹಳ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಸಂಜೆ ತನಕ ನಿರಂತರವಾಗಿ ಪ್ರಸಾದ ಬಹಳ ಅದ್ಭುತವಾಗಿದೆ. ಪ್ರಸಾದ ಪರಮಾತ್ಮನನ್ನು ಸಂಧಿಸಿದಂತ ದಾನ ಅದು. ಯಾರೋ ಒಬ್ಬರು ಸೇವಾರ್ಥದಾರರಾಗಿ ಇವತ್ತು ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ. ಅವ್ರ ಮನೆ ತಾವೇನಾರ ಆ ಪ್ರಸಾದ ಕೊಟ್ಟರೆ ಯಾರು ಹೋಗ್ತಿಲ್ಲ ಅಲ್ಲಿಗೆ. ಆದ್ರೆ ಭಗವಂತನ ಸಂಧಿಸಿ ತುಪ್ಪ ಪ್ರಸಾದ ಪರಮಾತ್ಮನ ಸಂಧಿಸಿ ಬಂದ ದಾನ ಅದು. ನೈವೇದ್ಯ ಅಂತ ದೇವ್ರಿಗೆ ಇಡ್ತೀವಿ, ಭಗವಂತ ತಿನ್ಬಿಟ್ಟು ಎಂಟ್ಲು ಕೊಡೋದಿಲ್ಲ ನಮಗೆ. ತೃಪ್ತಿ ಬಿಟ್ರೆ ನೈವೇದ್ಯ. ಅದಕ್ಕೆ ಆ ಪ್ರಸಾದವನ್ನ ನಿಧಾನವಾಗಿ ಸ್ವೀಕರಿಸಿ. ಒಳ್ಳೆದಾಗ್ಲಿ. ಕಾಶಿ ವಿಶ್ವನಾಥ ಭೂತನಾಥ, ನಮೋ ಭೂತನಾಥ, ಕೈಲಾಸೇಶ್ವರ, ಹೇ ಚಂದ್ರಚೂಡ ಮದನಾಂತ ಕಾಶೂಲ ಪಾಡೆ, ತಾಣೋ ಗಿರೀಶ ಗಿರಿಜೇಶ ಮಹೇಶ ಜಂಬೋ, ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೂಳೆ, ಭೂತಾದಿ ಪವತನಾಥ ಗಿರೀಶ ಚಾಪ, ನಮೋ ಭೂತನಾಥ, ನಮೋ ದೇವ ದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಭವವೇದ ಸಾರ ಸದಾ ನಿರ್ವಿಕಾರ, ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ನಾದಲೋಲ, ನಮೋ ಲೋಕಪಾಲ, ನಮೋ ನಾದಲೋಲ, ನಮೋ ಲೋಕಪಾಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ, ಸದಾ ಸುಪ್ರಕಾಶ ಮಹಾಪಾಪನಾಶ,
ವಿಶ್ವನಾಥ ದಯಾ ಸಿಂಧುದಾತ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಗವಾನ ನಮೋ ವಿಷ್ಣುದೇವ ನಮೋ ಭೂತನಾಥ. ಸರ್ ಎಲ್ಲಿಂದ ಬಂದಿದ್ದೀರಾ? ಮಳವಳ್ಳಿಯಿಂದ. ತಾವು ಸರ್ ಎಲ್ಲಿಂದ ಬಂದಿದ್ದೀರಾ? ಕೊಳ್ತೂರು. ಹಾಂ ಹಾಂ. ಲಕ್ಷ್ಮೀನಾರಾಯಣ ಬ್ರಹ್ಮ ಸರಸ್ವತಿ ಇವರೆಲ್ಲ ನಮ್ಮ ಆದರ್ಶ. ಅದಕ್ಕೆ ಫೋಟೋ ಕರ್ಕೊಂಡಾಗಿಲ್ಲ ಒಡವೆ ಮೇಲೆ ಹುಷಾರಮ್ಮ, ಒಡವೆ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಎಲ್ಲ ಒಡವೆ ಮೇಲೆ ಹುಷಾರಾಗಿರಿ. ಪ್ರಸಾದ ಬೇಕಾಗಿಲ್ಲ ಅಂತ ತಗೊಂಬೋದು. ಮಾಡೋದೇ ನಿಜವಾದ ಪ್ರತಿಯೊ ಇವತ್ತು ಸ್ವಲ್ಪ ಕಾಲ ವ್ಯತ್ಯಾಸ ಆಗಿದೆ. ಎಲ್ಲ ನಿಮ್ಮ ಒಡವೆ ಮೇಲೆ ಹುಷಾರ ಇಟ್ಕೊಬೇಕು. ಒಡವೆ ಮೇಲೆ ಕಣ್ಣು ಇಟ್ಕೊಳ್ಳಿ. ಎಲ್ಲ ನಿಮ್ಮ ಒಡವೆ ಮೇಲೆ ಹುಷಾರ ಕಣ್ಣು ಇಟ್ಕೊಳ್ಳಿಮ್ಮ. ಕೊಲ್ಲೋ ಶುರುವಾಗಿದೆ ತಾಯಿಗಳ ಭಾವನೆ ಭಗವಂತ. ಆದ್ರೆ ಒಂದು ಸತ್ಯ ಏನಂದ್ರೆ ಕ್ಷುಲ್ಲಕ ವಿಚಾರಗಳು ದೊಡ್ಡದಾಗ್ತಿದ್ದಾವೆ. ದುಷ್ಟಕಂಡ್ರೆ ನಾವೇ ದೂರ ಇರಲೇಬೇಕಾಗಿದೆ, ಅನಿವಾರ್ಯ. 10 ರೂಪಾಯಿ ಪೆಟ್ರೋಲ್ ಬಂಕ್ ಮಾತ್ರ ಕೊಂಡಾಕರು, ರೈಲು ಭಾಗವಚ್ಚು ಮಾತು ಕೊಲೆ ಆಯ್ತು. ಇವೆಲ್ಲ ಏನ್ ಸೂಚಿಸ್ತವೆ ಅಂದ್ರೆ ಸಮಯ ವರಿತು ಮಾತಾಡು, ಸ್ಥಳ ಅರ್ಥ ವರ್ತನೆ ಮಾಡುವಂತ. ನಾನು ಏನಾಗಿರ್ಬೋದು, ಕಲಾವಿದಾಗಿರ್ಬೋದು, ಪಾಪ ಶಂಭೋ ಮಹಾದೇವ. ಒಡವೆ ಮೇಲೆ ಹುಷಾರು. ಪ್ರಸಾದ ಇನ್ನೊಂದ್ಸರಿ ಇಸ್ಕೊಂಬೋದು. ಒಡವೆ ನೋಡ್ಕೊಳ್ಳಿ. ಭಕ್ತಿಯ ಪ್ರಾರ್ಥನೆ ಮಾಡೋಣ. ಆಯ್ತು. ಇವತ್ತು ನಿರಂತರವಾದ ಪ್ರಸಾದ, ದೇವ ದರ್ಶನ, ಸಂಜೆ ಮಾಲಿನ್ಯಂನವರು ಹರಿಕತೆ ಮಾಡುತ್ತಾರೆ. ಎಲ್ಲರೂ ಕೂಡ ಭಾಗವಹಿಸಿ ಭಕ್ತವತ್ಸಲ ಶಂಭೋ ಮಹಾದೇವನದಲ್ಲಿ. ಜಯ ಜಯ ಮಹಾದೇವ ಶಂಭೋ ಶಿವಶಂಕರ ಅಣ್ಣ ದೀನ ಯಾವ ಬಂದಣ್ಣ? ಅಕ್ಕ ಹಾಂ ಬನ್ನಿ ಕೂತ್ಕೊಳ್ಳಿ. ದೀನ ಜನ ಆಯ್ತು ಸರ್, ನನ್ನ ವೃತ್ತಿ ಬಾಂಧವ ಲಕ್ಷ್ಮೀ ಸ್ಟುಡಿಯೋ ನಾಗೇಂದ್ರಣ್ಣ ಅರಕೆರೆಯಿಂದ ಬಂದವ್ರೆ. ನಮ್ಮ ವೃತ್ತಿ ಬಾಂಧವರು ಅಂತ ಹೇಳಕ್ಕೆ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಆ ವೃತ್ತಿ ಕಲ್ತ್ರೆ ನಾವು ಮಾಧ್ಯಮಕ್ಕೆ ಹೋಗಕ್ಕಾಗೋದು, ಇಲ್ಲ ಅಂದ್ರೆ ಮಾಧ್ಯಮಕ್ಕೆ ಹೋಗಕ್ ಆಗೋದೇ ಇಲ್ಲ. ಹಾಗಾಗಿ ಅರಕೆರೆಯಿಂದ ಪಾಪ ಅವ್ರು ಬಂದಿದ್ರೆ, ಅವ್ರ ಕುಟುಂಬ ಕೂಡ ಒಳ್ಳೇದಾಗ್ಲಿ. ಬನ್ನಿ ನಾಗೇಂದ್ರಣ್ಣ. ದೇವಸ್ಥಾನಕ್ಕೆ ಹೋಗ್ಬೇಕು, ದೇವ್ರಿಗೆ ಅರಕೆ ಕಟ್ಟಬೇಕು, ಯಾರ್ಯಾರ ನೆಂಟರಿಗೆಲ್ಲ ಹೇಳ್ಬೇಕು, ಗುಲ್ಬರ್ಗ ಹಾವೇರಿ ಕಡೆ ಹೋಗ್ಬೇಕು, ಸಿಗ್ತವೆ ಮಾಡ್ಕೊಂಡು ಬರ್ಬೇಕು. ನೀವು ಹೆಣ್ಣು ಸಿಗ್ತಿಲ್ಲ ಅಂದ್ಬಿಟ್ಟು ಸಂದೆಲ್ಲ ಆಯ್ತು ಸಿಲ್ವರ್ ಕಪ್ ಕೂಡಲೇ ಸಿಕ್ಕವ ಹೆಣ್ಣು ಕೊಡರು ಕೊಡ್ದವೆ ತಕೊಂಡ್ರಪ್ಪ. ಕಾಲ ಮೇಲೆ ಕಲೆ ತಗೋಬೇಡಿ. ಮೊದಲೇ ನೆಟ್ಕಾಗದೆ ಕಾಲ, ಅದು ಹೋಗಿರೋದು ಕಾಲ. ಈಗ ನಾವ್ ಹೆಂಗಿರ್ಬೇಕು, ದೀನ ಜನ ಮಂದಾರ. ಅದಕ್ಕೆ ಅಣ್ಣ ಬನ್ನಿ ಮನೆಗೆ. ನೋಡಿ ಈ ಸಾರಿ ಬಹಳ ಜವಾಬ್ದಾರಿ ತಗೊಂಡಿದೆ ಪೊಲೀಸ್ ಇಲಾಖೆ. ಬನ್ನೂರು ಪೊಲೀಸ್ ಇಲಾಖೆ ಒಂದು ಭದ್ರತೆ ವಿಚಾರವಾಗಿ ಲೆಕ್ಕ ಹಾಕೊಂಡ್ರೆ ಬಹಳ ಜವಾಬ್ದಾರಿ ತಗೊಂಡು ಕಟ್ಟುನಿಟ್ಟಾದಂತ ಒಂದು ಎಕ್ಸಿಟ್ ಮತ್ತೆ ಎಂಟ್ರಿ ಎರಡೂ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಹಳ ಅಪ್ರಿಷಿಯೇಟ್ ಮಾಡುವಂತ ವಿಚಾರ ಇವತ್ತು ಬನ್ನೂರು ಪೊಲೀಸ್ ಇಲಾಖೆ ಜವಾಬ್ದಾರಿ ತಗೊಂಡಿದೆ. ಮತ್ತೆ ನಂಜನಗೂಡು ಶಾಖಾ ಜವಾಬ್ದಾರಿ ಏನಿದೆ ಅವರು ಕೂಡ ಬಂದಿದ್ದಾರೆ. ಬೇರೆ ಬೇರೆ ಪೊಲೀಸ್ ಇಲಾಖೆ ಕೂಡ ಸಪೋರ್ಟ್ ತಗೊಂಡಿದ್ದಾರೆ. ಇವತ್ತು ಎಲ್ಲೂ ಕೂಡ ಐತಗರದಾಗ ಆಗ್ಬಾರ್ದು ಅನ್ನೋದು ಕೂಡ ವಿಚಾರ.
ಹಾಗಾಗಿ ಎಲ್ಲ ರೀತಿಯಂತ ಪೊಲೀಸ್ ಇಲಾಖೆ ಭದ್ರತೆ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡೋ. ಯಾಕಂದ್ರೆ ಕಳೆದ ಸಾರಿ ಜನ ಎಲ್ಲ ಹಿಂಗೆ ಬಂದ್ಬಿಡ್ತಾ ಇದ್ರು, ಬಟ್ ಈಗ ಒಂದು ಸರತಿ ಸಾಲು ಹೋಗಿ ಸರತಿ ಸಾಲು ಬರೋ ತರ ಮಾಡಿದ್ದಾರೆ. ಇಷ್ಟು ಜನನ ಜವಾಬ್ದಾರಿಯಿಂದ ನಿಭಾಯಿಸಿದ್ರೆ ಬಹಳ ಕಷ್ಟ. ಆಮೇಲೆ ಜನಗಳು ಅರ್ಥ ಮಾಡ್ಕೊಬೇಕ್ರಿ. ನಮ್ ಜನಗಳು ನಿಜವೂ ಕೆಲವು ಮುಟ್ಟಾಡ್ರಂಗೆ ಯೋಚನೆ ಮಾಡ್ತಾರೆ ಜನಗಳು. ನೀವು ಜನಗಳು ಕೂಡ ನೀವು ಅಧಿಕಾರಿಗಳಿಗೆ ಸ್ಪಂದಿಸಬೇಕು. ಯಾಕಂದ್ರೆ ಅವ್ರು ಯಾಕೆ ಅವರು ಏನಕ್ಕೆ ಹೇಳ್ತಾರೆ ಜನ, ಈಗ ಅಧಿಕಾರಿಗಳು ಯಾಕೆ ಹೇಳ್ತಾರೆ, ನಿಮ್ಮ ಒಂದು ಭದ್ರತೆಗೋಸ್ಕರ ಹೇಳ್ತಾರೆ. ನೀವು ಅದನ್ನ ಅರ್ಥ ಮಾಡ್ಕೊಬೇಕು. ಜನಗಳು ಅರ್ಥ, ನಿಮ್ಮ ಒಡವೆ ಮೇಲೆ ನೀವು ಹುಷಾರಾಗಿ ಇಟ್ಕೊಬೇಕು. ಹೋದಂತ ಒಡವೆ ಮೇಲೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಜವಾಬ್ದಾರಿಯಿಂದ ಇದ್ರೆ ಅಧಿಕಾರಿಗಳು ಕೂಡ ನಿಮಗೆ ಸ್ಪಂದಿಸ್ತಾರೆ. ನೋಡಿ ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ರೆ ಅಂತ. ನಿಜವೂ ಇದೇ ಪ್ರಥಮ ಬಾರಿಗೆ ಈ ತರ ವ್ಯವಸ್ಥೆ ಆಗಿರುವಂತದ್ದು. ಒಂದು ಆಡಳಿತ ವ್ಯವಸ್ಥೆ, ಇನ್ನೊಂದು ಪುರಸಭಾ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಜೊತೆಗೆ ಪೊಲೀಸ್ ಭದ್ರತಾ ವಿಚಾರವಾಗಾದ್ರೆ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಮಾಡಿದರೆ ಈ ಸರಿ. ಎಲ್ಲ KSF ತುಕಡಿಗಳು ಕೂಡ ಬಂದಿರುವಂತದ್ದು. ನಂಜನಗೂಡು ಪೊಲೀಸ್ ಇಲಾಖೆ ಕೂಡ ಭದ್ರತೆಗೆ ಅತಿ ಹೆಚ್ಚು ಭದ್ರತೆಗೆ ಕರೆಸ್ಕೊಂಡಿದ್ದಾರೆ. ಮತ್ತೆ ಹೋಮ್ ಗಾರ್ಡ್ಗಳು, ಮುಖ್ಯವಾಗಿ ಅವರಿಗೆ ಸಾಥ್ ಕೊಟ್ಟಂತ ಹೋಮ್ ಗಾರ್ಡ್ಗಳು ಬಹಳ ಜವಾಬ್ದಾರಿಯಿಂದ ಇಡೀ ರಾಜ್ಯದಲ್ಲಿ ಆ ಹೋಮ್ ಗಾರ್ಡ್ಗಳು ಸಂಬಳ ಕೊಡದೇನೆ ಇರಲಿ ಬಹಳ ಅದ್ದೂರಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕು. ಪೊಲೀಸ್ ಇಲಾಖೆ ಮತ್ತೊಂದು ಸಾಥ್ ಅಂತಂದ್ರೆ ಹೋಮ್ ಗಾರ್ಡ್ಸ್. ಪೊಲೀಸ್ ಇಲಾಖೆ ಅರ್ಧ ಕೆಲಸ ಹೋಮ್ ಗಾರ್ಡ್ಗಳು ಕೂಡ ಮಾಡ್ತಾರೆ. ಹಾಗಾಗಿ ತಾವು ನೋಡ್ತಾ ಇದ್ದೀರಾ, ಜನಗಳು ಅರ್ಥ ಮಾಡ್ಕೊಂಡು ಎಕ್ಸಿಟ್ ಯಾವುದು ಎಂಟ್ರಿ ಯಾವುದು ತಿಳ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಇದು ಕೇವಲ ನೀವು ಬರೋದಲ್ಲ, ಇಡೀ 50,000 ಜನ ಬರುವಂತ ಒಂದು ಜಾತ್ರಾ ಮಹೋತ್ಸವ. ಇಡೀ ರಾಜ್ಯನೇ ಇವತ್ತು ಇಡೀ 6 ಜಿಲ್ಲೆಯ ಜನ ಇಲ್ಲಿದ್ದಾರೆ. ನಾನು ಸಮೀಕ್ಷೆ ಮಾಡಿದ್ದೀನಿ. 6 ಜಿಲ್ಲೆ ಜನ ಇಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮೈಸೂರು, ಮಂಡ್ಯ, ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಗೊತ್ತಾ ನಿಮ್ಗೆ? ಇವತ್ತು ರಾತ್ರಿ ಇಲ್ಲಿ ತಂಗ್ತಾರೆ ಅವರು, ಅಂದ್ರೆ ಇಲ್ಲೇ ಅವ್ರು ಉಳ್ಕೋತಾರೆ. ಇವತ್ತು ರಾತ್ರಿ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನಾಗಿರುತ್ತೆ, ಏನ್ ಮಾಡ್ತಾರೆ ಈ ಪುರಸಭಾ ಅಧಿಕಾರಿಗಳು. ಒಂದು ವಿಚಾರ ಏನು ಅಂದ್ರೆ, ಅಧಿಕಾರಿಗಳು ನೀವು ಸ್ಪಂದಿಸಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ, ಪೂಜೆ ಎಲ್ಲ ವ್ಯವಸ್ಥೆಗೂ ಕೂಡ ಸರಳವಾಗುತ್ತೆ. ಜೊತೆಗೇನು ಅಂದ್ರೆ, ತಾಲೂಕು ಆಡಳಿತ ಅಧಿಕಾರಿಗಳು ಎಲ್ಲರೂ ಇದ್ರೆ ನೀವು ನಿಮ್ಮ ತಾಲೂಕಿನ ರಾಜ್ಯ ನೋಡುವಂತ ಕಾರ್ಯಕ್ರಮ ಇದು. ನಿಮ್ಮ ತಾಲೂಕಿನ ರಾಜ್ಯ ನೋಡುವಂತ ಕಾರ್ಯಕ್ರಮ. ತಾಲೂಕು ಅಧಿಕಾರಿಗಳು ನೀವು ಕೇವಲ ಉಂಡಿ ಎಣಿಕೆಗೆ ಮಾತ್ರ ನೀವು ತಾಲೂಕು ಅಧಿಕಾರಿಗಳ. ನಾಡ ಕಚೇರಿಯ ಉಪನಾಡ ಕಚೇರಿ, ಬನ್ನೂರು ಉಪನಾಡ ಕಚೇರಿ ಅಧಿಕಾರಿಗಳು ಒಂದು ಪೂಜಾ ಕಾರ್ಯಕ್ರಮಕ್ಕೆ ನೀವು ಬರಲ್ಲ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಧಾರ್ಮಿಕ ಆಚರಣೆ ಬಗ್ಗೆ, ಇವತ್ತು ದೇವಸ್ಥಾನದ ನಿಮ್ಮ ಸರ್ಕಾರದ ನಡವಳಿಕೆ ಬಗ್ಗೆ ಯಾವ ಜವಾಬ್ದಾರಿ ಇದೆ ನಿಮ್ಗೆ. ತಾಲೂಕು ಆಡಳಿತ, ಟಿ ನರಸೀಪುರ ತಾಲೂಕು ಆಡಳಿತ, ತಾಲೂಕು ಕಚೇರಿಯ ಜವಾಬ್ದಾರಿ ಇರುವಂತ ಆಡಳಿತ ಪಕ್ಷದ ಎಲ್ಲ ಅಧಿಕಾರಿಗಳು ಎಲ್ಲೋಗಿದ್ದೀರಾ ನೀವು? ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬರಲ್ಲ, ಒಂದು ಗ್ರಾಮಸ್ಥರ ನಡವಳಿ ಜೊತೆಗೆ ನಿಯಮಾವಳಿ ಜೊತೆಗೆ ಒಂದು ಸ್ಪಂದಿಸಲ್ಲ ನೀವು ಅಂದ್ರೆ ನಿಮ್ಮ ಆಡಳಿತ ವ್ಯವಸ್ಥೆ ಇಟ್ಕೊಂಡು ಏನ್ ಪ್ರಯೋಜನ? ಒಂದು ಪೂಜಾ ಕಾರ್ಯಕ್ರಮಕ್ಕೆ ನೀವು ಬರಲ್ಲ ಅಂದ್ರೆ, ಉತ್ತಮವಾದಂತ ಕಾರ್ಯಕ್ರಮಕ್ಕೆ ನೀವು ಬರಲ್ಲ ಅಂದ್ರೆ, ಅಟ್ಲೀಸ್ಟ್ ನೀವು ಇನ್ಯಾವ ಕಾರ್ಯಕ್ರಮಗಳಿಗೆ ಬರ್ತೀರಾ, ಇನ್ಯಾವ ಜನಸ್ಪಂದನ ಕಾರ್ಯಕ್ರಮಗಳಿಗೆ ನೀವು ಬರ್ತಿರ್ರಿ ಅಧಿಕಾರಿಗಳು. ನೀವು ಮಾತಾಡಿದ್ರೆ ಮಾಧ್ಯಮದವ್ರ ಮೇಲೆ ಕೇಸ್ ಹಾಕ್ತೀರಾ, ನೀವು ಮಾಧ್ಯಮದವ್ರು ಸರಿ ಇಲ್ಲ ಅಂತೀರಾ. ನೀವು ಮಾಡುವಂತ ಕೆಲಸ ನೀವು ಮಾಡ್ಬಿಟ್ರೆ ಜನಪ್ರತಿನಿಧಿಗಳಿಗೆ ಹೆಸರು ಬರ್ತದೆ. ಉಗಿಯೋದೇ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಉಗಿಯೋದು ಜನಪ್ರತಿನಿಧಿಗಳಿಗೆ. ನಿಮ್ಮ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಯಾವ ಅಧಿಕಾರಿಗಳು ಬಂದಿದ್ದೀರಾ ನೀವು? ತಾಲೂಕು ಆಡಳಿತ ವ್ಯವಸ್ಥಾಪಕರು ಯಾರಿದ್ದೀರಾ? ಕಂದಾಯ ಇಲಾಖೆಯವರು ಎಲ್ಲರೂ ಇದ್ದೀರಾ? ಕಂದಾಯ ಇಲಾಖೆಯವರು ನೀವು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಗ್ರಾಮಾಂತರಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಜನ ಬರ್ತಾವ್ರೆ. ಇಲ್ಲಿರುವಂತ 15 ಕಿಲೋಮೀಟರ್ ಇರುವಂತ ತಾಲೂಕು ಆಡಳಿತ ವ್ಯವಸ್ಥೆ ಬರಲ್ಲ ಈ ಕಾರ್ಯಕ್ರಮಕ್ಕೆ ಅಂದ್ರೆ ನಾಚಿಕೆ ಆಗಬಾರ್ದು ನಿಮ್ಮ ತಾಲೂಕು ಆಡಳಿತ ವ್ಯವಸ್ಥೆಗೆ. ಶೇಮ್ ಆಗ್ಬೇಕು ನಿಮ್ಗೆ. ನಿಮ್ಮ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿರುವಂತ, ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿರುವಂತ ಸಾರ್ವಜನಿಕವಾದಂತ ದೇವಾಲಯ ಇದು. ಸಾರ್ವಜನಿಕರು ಕೇಳ್ತಾ ಇರೋ ಪ್ರಶ್ನೆ. ನೀವು ಈ ತರ ಪೂಜಾ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ರೆ ಇನ್ನಾವ ಕಾರ್ಯಕ್ರಮಗಳು ಬರ್ತೀರಾ? ಯಾವ ಜನಸ್ಪಂದನೆ ಮಾಡ್ತೀರಾ ನೀವು? ಯಾವ ಜನಗಳ ಕಷ್ಟ ನೋಡ್ತಿರ್ರಿ ತಾಲೂಕು ಅಧಿಕಾರಿಗಳೇ? ತಾವೇನ್ ನೋಡ್ತಾ ಇದ್ದೀರಾ? ಪೊಲೀಸ್ ಬಂದೋಬಸ್ತ್ ಸೂಪರ್ ರೀ. ಈ ಸರಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಎಕ್ಸಿಟ್ ಒಂದ್ ಕಡೆ, ಎಂಟ್ರಿ ಒಂದ್ ಕಡೆ, ಪಾರ್ಕಿಂಗ್ ಒಂದ್ ಕಡೆ. ಪಾರ್ಕಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ಗೆ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡ್ರಿ. ತಾಲೂಕು ಅಧಿಕಾರಿಗಳು ನೀವು ಬಂದ್ರೆ ಮಾಧ್ಯಮದವ್ರು ಬರ್ತಾರೆ, ನಿಮ್ಮ ಅಧಿಕಾರಿ ವ್ಯವಸ್ಥೆ ಜೊತೆಗೆ ಮಾಧ್ಯಮದವ್ರು ಬರ್ತಾರೆ.
ಮಾಧ್ಯಮದವ್ರು ಬಂದ್ರೆ ಇಡೀ ರಾಜ್ಯಕ್ಕೆ ಪ್ರಚಾರ ಆಗುತ್ತೆ ಇದು. ಅದಕ್ಕೆ ಅಧಿಕಾರಿಗಳು ಬರಬೇಕು. ಆದ್ರೆ ನೀವು ಯಾವ್ದೋ ಒಬ್ಬ ರಾಜಕಾರಣಿ ಬಂದ್ರೆ ಅವ್ನು ಕೈ ಕಟ್ಕೊಂಡು ತಲೆ ಬಕ್ಕೊಂಡು ಹೋಗ್ತೀರಾ ನೀವು. ರಾಜಕಾರಣಿ ಬಂದ್ರೆ ಕೈ ಕಟ್ಕೊಂಡು ತಲೆ ಬಕ್ಕೊಂಡು ಅವ್ರ ಜೊತೆಗೆ ಹೋಗ್ತಿರಲ್ರಿ ತಾಲೂಕು ಅಧಿಕಾರಿಗಳ ನೀವು. ಎಲ್ರಿ ಇದ್ರ ಧಾರ್ಮಿಕ ಆಚರಣೆಗೆ ಎಲ್ರಿ ತೋರಿಸ್ಕೊಂಡಿದ್ರ ನೀವು ಪ್ರಥಮ ಪ್ರಜೆ, ತಾಲೂಕಿನ ಪ್ರಥಮ ಪ್ರಜೆ, ಪ್ರಥಮ ಪೂಜೆ ನಿಮ್ದೇ ಆಗ್ಬೇಕು. ಅದ್ ಗೊತ್ತಿದ್ಯಾ? ಒಬ್ಬ ಸಣ್ಣ ಮಾಧ್ಯಮದ ಹತ್ರ ಹೇಳ್ಸ್ಕೊಳ್ಳೋ ಹಣೆ ಬರ ಬಂತಲ್ರಿ ನಿಮ್ಗೆ. ಪೊಲೀಸ್ ಅಧಿಕಾರಿಗಳಿಗೆ ಒಬ್ಬರಿನ ಜವಾಬ್ದಾರಿ ಇರೋದು. ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ, ಇಡೀ ತಾಲೂಕುಗಳಲ್ಲಿ, ಗ್ರಾಮಾಂತರಗಳಲ್ಲಿ ಒಂದು ಸಣ್ಣ ಪೂಜೆ ಆದ್ರೆ ಬರೀ ಪೊಲೀಸ್ ಇಲಾಖೆ ಮಾತ್ರ ಇನ್ವಾಲ್ವ್ ಆಗ್ಬೇಕಾ? ನೋಡಿ ಹಣೆ ಬರ. ಏನ್ ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ಅಯ್ಯೋ ಬಂದೋಬಸ್ತ್ ಸರಿಯಿಲ್ಲ, ಅಸ್ತರಿಲ್ಲ ಅಂತೀರಾ? ವ್ಯವಸ್ಥಿತವಾದಂತ ಬಂದೋಬಸ್ತ್ ಮಾಡಿದ್ದಾರೆ. ಎಲ್ಲಾ ಕಡೆ ಇಂಟೆಲಿಜೆನ್ಸ್ಗಳು ಇದ್ದಾರೆ. ನೋಡಿ ಜನ ಏನ್ರಿ ಈ ತರ ಒಂದ್ ಕಡೆ ಹೋಗಿ ಒಂದ್ ಕಡೆ ಬರ್ಬೇಕು ಅನ್ನೋ ಒಂದು ಪೇಷನ್ಸ್ ಇಲ್ಲರಿ. ನಮ್ ಜನ ಯಾವಾಗ್ಲೂ ಬದುಕಿ ಕಲಿತಾರೆ. ನೋಡಿ ಇವತ್ತು ದೇವ್ರನ್ನ ಒಂದ್ ಕಡೆ ಹಿಡಿದಿಡ್ಬೋದು ಮಂತ್ರ ಹೇಳಿ, ಜನನ ಹಿಡಿದಿಡಕ್ಕಾಗಲ್ಲ. ದೇವ್ರನ್ನ ಹಿಡಿದಿಡ್ಬೋದು ಒಂದ್ ಕಡೆ ಮಂತ್ರ ಹೇಳಿ, ಜನನ ಹಿಡಿದಿಡಕ್ ಆಗ್ತಾ ಇಲ್ಲ. ನಾಚಿಕೆ ಆಗ್ಬೇಕು ನಿಮ್ಮ ಆಡಳಿತ ವ್ಯವಸ್ಥೆ, ತಾಲೂಕು ಆಡಳಿತ ವ್ಯವಸ್ಥೆಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮ್ಗೆ. ಒಬ್ಬ ಅಧಿಕಾರಿ ಕೂಡ ಬರಲ್ಲ ಅಂದ್ರೆ ಅಲ್ಲ ರೀ. ಪೊಲೀಸ್ ಇಲಾಖೆಯಲ್ಲಿ ಹೋಮ್ ಗಾರ್ಡ್ ಬರ್ತಾರೆ. ಕಟ್ಟ ಕಡೆಯ ಅಧಿಕಾರಿ ಒಬ್ರು ಹೋಮ್ ಗಾರ್ಡ್, ತಾಲೂಕು ಆಡಳಿತ ವ್ಯವಸ್ಥೆಗಳ, ಜಿಲ್ಲಾ ಆಡಳಿತ ವ್ಯವಸ್ಥೆ ಹೋಮ್ ಗಾರ್ಡ್ ಬರ್ತಾರೆ. ನೀವು ತಾಲೂಕು ಮಟ್ಟದ ಅಧಿಕಾರಿಗಳಾಗಿ ನೀವು ಬರಲ್ಲ ಅಂದ್ರೆ ಇದಕ್ಕಿಂತ ಶೇಮ್ಲೆಸ್ ಏನ್ರಿ ಇದೆ? ಬರೀ ಉಂಡಿ ಇಡೋದಕ್ಕೆ, ಉಂಡಿ ಕಾಸು ಹೊಡೆಯಕ್ಕೆ ಮಾತ್ರ ಬರ್ತೀರಾ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿಗೆ ಅಧಿಕಾರಿಗಳು. ನೀವು ಪೂಜೆಯಲ್ಲಿ ಭಾಗಿಯಾಗಿ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಯಾವ ಆಡಳಿತ ವ್ಯವಸ್ಥೆ ನೀವು ಮಾಡ್ತೀರಾ? ರೈತರ ಮಕ್ಕಳು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ ರೈತರ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಾರೆ ನೋಡ್ರಿ. ವಾಲಂಟರಿ ಆಗಿ ಬಂದಂತ ಈ ಒಂದು ದೇವಸ್ಥಾನದ ವ್ಯವಸ್ಥಾಪಕರು ಬಂದಂತ ಅವರು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ ಗುರುಳೆ ಒಂದು ಒಡವೆದೊಂದು ಸಾರ್ಪಡಿಕೊಳ್ಳಿ ಮಧ್ಯ. ದಯಮಾಡಿ ಮತ್ತೆ ಆಭರಣದ ಬಗ್ಗೆ ಜೋಪಾನಾಗಿರ್ಬೇಕೆಲ್ಲ ಸಹೋದರಿಯರು. ಆಭರಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಅಂತ ಕೇಳ್ಕೊಳ್ತಾರೆ.
ಸಿದ್ಧಿ ಪುರುಷರು ಇಬ್ರು ಇಲ್ಲೇ ಇದ್ದಾರೆ.